ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ಎಂತಹ ಮೂವಿಯನ್ನ ನೋಡ್ತಾ ಇದೀವಿ ಅಂದ್ರೆ ತುಂಬಾನೇ ಡಿಫ್ರೆಂಟ್ ಆದ ಮೂವಿಯ ಹೆಸರು ಮೇಘನ್. ಸೊ ಒನ್ ಲೈನರ್ ಏನು ಅಂದ್ರೆ, ಹೀರೋಯಿನ್ ಅವರ ತಂದೆ ತಾಯಿ ಒಂದು ಆಕ್ಸಿಡೆಂಟ್ ಅಲ್ಲಿ ಇಬ್ಬರು ತೀರೋಗ್ಬಿಡ್ತಾರೆ. ಸೊ ಅವರನ್ನ ಮರೆಯೋದಕ್ಕಾಗಿ, ಆ ನೋವನ್ನ ಮರೆಯೋದಕ್ಕಾಗಿ ನಮ್ಮ ಹೀರೋಯಿನ್ ಹತ್ರ ಒಂದು ಎ ರೋಬೋಟ್ ಬಂದು ಸೇರುತ್ತೆ. ಆ ಗೊಂಬೆಯ ಹೆಸರೇ ಮೇಘನ್. ಆ ಗೊಂಬೆಗೆ ಎಮೋಷನಲ್ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ. ಮನುಷ್ಯರ ಹತ್ರ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೋ ಅವು ಎಲ್ಲವೇ ಇರುತ್ತೆ ಆ ಗೊಂಬೆಗೆ. ಆದ್ರೆ ಅಲ್ಲೇನೆ ಪ್ರಾಬ್ಲಮ್ ಇರ್ತಾ ಇರೋದು. ಯಾಕೆ ಅಂದ್ರೆ ಆ ಗೊಂಬೆಗಿರುವ ಓವರ್ ಎಮೋಷನಲ್ ಇಂದ ಅದು ಕೋಪವಾಗಿ ಚೇಂಜ್ ಆಗಿ ಎಲ್ಲರನ್ನು ಸಾಯಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಗೊಂಬೆಗೆ ದೆವ್ವ ಹಿಡಿದ ರೀತಿ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಏನಕ್ಕಾಗಿ ಹಾಗೆ ಚೇಂಜ್ ಆಯ್ತು ಆ ಗೊಂಬೆ? ಆ ರೀತಿ ಚೇಂಜ್ ಆಗಿದ್ದ ಗೊಂಬೆ ಹತ್ರ ಇಂದ ನಮ್ಮ ಹೀರೋಯಿನ್ ತಪ್ಪಿಸ್ಕೊಂಡು ಬಂದ್ರ ಇಲ್ವೋ ಅನ್ನೋದನ್ನ ಸೂಪರ್ ಥ್ರಿಲ್ಲರ್ ಆಗಿ ಹೇಳಿರುವ ಮೂವಿನೇ ಮೇಘನ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಒಂದು ಗೊಂಬೆಯನ್ನ ಇಟ್ಟು ಆಟ ಆಡ್ತಾ ಇರ್ತಾಳೆ. ಆ ಗೊಂಬೆ ಕೂಡ ಎಐ ಗೊಂಬೆ ಅನ್ಸುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೊಂಬೆ. ನಾವು ಮಾತಾಡೋದನ್ನ ರೆಕಗ್ನೈಸ್ ಮಾಡಿ ಅದಕ್ಕೆ ತಕ್ಕಿದ ಹಾಗೆ ಉತ್ತರವನ್ನ ಕೊಡುತ್ತೆ, ಮತ್ತೆ ಫೋಟೋಸ್ ಅನ್ನು ತಗೊಳುತ್ತೆ. ಆ ಗೊಂಬೆಯನ್ನ ನಾವು ಫೋನ್ ಇಂದಾನೇ ಆಕ್ಸೆಸ್ ಮಾಡೋಕೆ ಆಗುತ್ತೆ. ಇಷ್ಟೊತ್ತು ಬರ್ತಾ ಇದ್ದ ವಿಡಿಯೋಸ್ ಎಲ್ಲವೇ ಒಂದು ದೊಡ್ಡ ಪೆಟ್ಸ್ ಕಂಪನಿಯ ಅಡ್ವರ್ಟೈಸ್ಮೆಂಟ್. ಹಾಗೆ ಕಟ್ ಮಾಡಿದ್ರೆ ಅದೇ ತರ ಒಂದು ಚಿಕ್ಕ ಹುಡುಗಿ ಅದೇ ತರ ಸೇಮ್ ಗೊಂಬೆ ಜೊತೆ ಒಂದು ಕಾರಲ್ಲಿ ಆಟ ಆಡಿ ಬರ್ತಾ ಇರ್ತಾಳೆ. ಇವಳೇ ಈ ಮೂವಿಯ ಹೀರೋಯಿನ್. ಆವಾಗ ಅವರ ತಾಯಿ ಹಿಂದೆ ತಿರುಗಿ ಮಗಳ ಹತ್ರ, ಪಾಪು ಏನ್ ಮಾಡ್ತಾ ಇದೀಯಾ ನೀನು? ಆ ಗೊಂಬೆಯನ್ನ ಆಫ್ ಮಾಡಿಬಿಟ್ಟು ಹೊರಗಡೆ ಇರುವ ಸೀನರೀಸ್ ಅನ್ನ ನೋಡು, ನಾವು ಟೂರಿಗೆ ಬಂದಿದೀವಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅನ್ನ ನೋಡಿದ್ರೆ ಆ ಗೊಂಬೆ ಜೊತೆ ಆಟೋಡೋದ್ರಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಇರ್ತಾ ಇದ್ದಾಳೆ. ಆ ಗೊಂಬೆ ಕೂಡ ನಮ್ಮ ಜೊತೆ ಮಾತಾಡುತ್ತೆ ಅಲ್ವಾ? ಸೊ ಪುಟಾಣಿ ಮಕ್ಕಳು ಎಲ್ಲರಿಗೂ ಆ ಗೊಂಬೆ ಅಂದ್ರೇನೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಅದ್ರಲ್ಲೂ ನಮ್ಮ ಹೀರೋಯಿನ್ಗೆ ನೇಚರ್ ಅಂದ್ರೇನೆ ಒಂದು ಚೂರು ಇಷ್ಟನೇ ಇಲ್ಲ, ನಾನು ಈ ಗೊಂಬೆ ಜೊತೆನೆ ಆಟ ಆಡ್ತಾ ಇರ್ತೀನಿ ಅಂತ ಹೇಳಿ ಆ ಗೊಂಬೆ ಜೊತೆನೆ ಆಟ ಆಡ್ತಾ ಇರ್ತಾಳೆ. ಆ ಸಮಯದಲ್ಲಿ ಕಾರು ಒಂದು ದೊಡ್ಡ ಬೆಟ್ಟದ ಮೇಲೆ ಹತ್ತುತ್ತಾ ಇರುತ್ತೆ. ಸುತ್ತಮುತ್ತ ಬರೀ ಐಸೇ ಇರ್ತಾ ಇವೆ. ಮುಂದೆ ರೋಡ್ ಅನ್ನೇ ನೋಡೋಕೆ ಆಗ್ತಾ ಇಲ್ಲ ನಮ್ಮ ಹೀರೋಯಿನ್ ಅವರ ತಂದೆ ಕೈಯಲ್ಲಿ. ಅಷ್ಟು ಕ್ಲೌಡಿ ಆಗಿರ್ತಾ ಇದೆ. ಕಷ್ಟಪಟ್ಟಿನೇ ಡ್ರೈವಿಂಗ್ ಅನ್ನು ಮಾಡ್ತಾ ಇರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅವರ ತಾಯಿ ಅವರ ಗಂಡನನ್ನ ನೋಡಿ ಸ್ವಲ್ಪ ಹೊತ್ತು ಕಾರನ್ನ ಸೈಡ್ಗೆ ಹಾಕಿ, ತುಂಬಾನೇ ಕ್ಲೌಡಿ ಆಗಿ ಇರ್ತಾ ಇದೆ ಅಲ್ವಾ, ರೋಡ್ ಕೂಡ ಕಾಣ್ತಾ ಇಲ್ಲ, ಹೀಗೆ ನಾವು ಡ್ರೈವ್ ಮಾಡಿ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಆಗಿ ಬಿಡುತ್ತೆ, ರೋಡ್ ಕ್ಲಿಯರ್ ಆದ ಮೇಲೆ ನಾವು ಹೋಗೋಣ ಅಂತ ತಾಯಿ ಕೋಪದಿಂದ ಹೇಳ್ಬೇಕಾದ್ರೆ ತಂದೆ ಕೂಡ ಸರಿ ಅಂತ ಕಾರನ್ನ ಸೈಡ್ಗೆ ಹಾಕೋದಕ್ಕೆ ಟ್ರೈ ಮಾಡ್ತಾರೆ. ಹೌದು ಸರಿ, ಎಲ್ಲಿ ಐಸ್ ಅನ್ನ ಕ್ಲಿಯರ್ ಮಾಡುವ ಟ್ರಕ್ ಅಂತ ತಂದೆ ತಾಯಿ ಇಬ್ಬರು ಮಾತಾಡಿ ಬರ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಆ ದೊಡ್ಡ ಟ್ರಕ್, ಐಸ್ ಟ್ರಕ್ ಬಂದು ಇವ್ರಗಳ ಮೇಲೇನೆ ಡ್ಯಾಶ್ ಹೊಡೆಯುತ್ತೆ. ಸೊ ದೊಡ್ಡ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ. ಹಾಗೆ ಕಟ್ ಮಾಡಿ ಇವಾಗ ಸಿಟಿಯಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಒಳಗಡೆ ನಮಗೆ ತೋರಿಸ್ತಾರೆ. ಅಲ್ಲಿ ತುಂಬಾ ಪುಟಾಣಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಆ ಚಿಕ್ಕ ಮಕ್ಕಳನ್ನ ಅಬ್ಸರ್ವ್ ಮಾಡೋದಕ್ಕಾಗಿ ಒಬ್ಬ ದೊಡ್ಡ ವ್ಯಕ್ತಿ ಅವರುಗಳ ಜೊತೆನೆ ನಿಂತಿರ್ತಾರೆ. ಅಂದ್ರೆ ಪುಟಾಣಿ ಮಕ್ಕಳಿಗಾಗಿ ಗೊಂಬೆಯನ್ನ ರೆಡಿ ಮಾಡುವ ಕಂಪನಿನೇ ಅದು. ಆಮೇಲೆ ಅದೇ ಬಿಲ್ಡಿಂಗ್ ಅಲ್ಲಿ ಒಂದು ಫ್ಲೋರ್ ಅನ್ನು ತೋರಿಸ್ತಾರೆ. ಅಲ್ಲಿ ಜಮ್ಮ ಅಂತ ಒಬ್ಬರು ಇರ್ತಾ ಇದ್ದಾರೆ. ಅವರು ಇವಾಗಿರುವ ಗೊಂಬೆ ತರಾಣಿ ಇನ್ನೊಂದು ವರ್ಷನ್ ಅನ್ನ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಅವರ ಕೈಯಲ್ಲಿ ಅದನ್ನು ಮಾಡೋಕೆ ಆಗ್ತಾನೆ ಇಲ್ಲ. ಅದು ಏನು ಅಂದ್ರೆ ಇವಾಗಿರುವ ಚಿಕ್ಕ ಗೊಂಬೆ ತರಾಣಿ ಅದರ ವರ್ಷನ್ ದೊಡ್ಡದಾಗಿರುತ್ತೆ. ದೊಡ್ಡ ಗೊಂಬೆಯನ್ನ ಮಾಡ್ತಾ ಇರ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೊಂಬೆ. ಆ ಗೊಂಬೆಯನ್ನ ಸೀಕ್ರೆಟ್ ಆಗಿ ಫೈಂಡ್ ಔಟ್ ಮಾಡ್ತಾ ಇರ್ತಾರೆ. ಇವತ್ತು ಆ ಗೊಂಬೆಗಾದ ಮಾಸ್ಕ್ ಕೂಡ ಬಂದಿರುತ್ತೆ. ಸೊ ಆ ಮಾಸ್ಕ್ ಅನ್ನ ಗೊಂಬೆಗೆ ಜಮ್ಮ ಮತ್ತೆ ಅವರ ಫ್ರೆಂಡ್ ಹಾಕಿ ಕೊಟ್ಬಿಟ್ಟು ಅದಕ್ಕೆ ಬೇಕಾಗಿರುವ ಕೋಡಿಂಗ್ಸ್ ಅನ್ನ ಟೈಪ್ ಮಾಡ್ತಾ ಇರ್ತಾರೆ. ಹಾಗೆ ಮಾಡ್ತಾ ಇರ್ಬೇಕಾದ್ರೆ ಜಮ್ಮ ಅವರ ಬಾಸ್ ಮತ್ತೆ ಅವರ ಅಸಿಸ್ಟೆಂಟ್ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಬಂದು ಆ ಗೊಂಬೆಯನ್ನ ನೋಡಿದ ತಕ್ಷಣ, ಏನ್ ಕರ್ಮವನ್ನ ನೀವು ಮಾಡ್ತಾ ಇದ್ದೀರಾ? ನಾನು ಕೇಳಿದ್ದೇನು, ಆಲ್ರೆಡಿ ಕಂಡಿಡಿದಿರುವ ಚಿಕ್ಕ ಗೊಂಬೆಯ ನೆಕ್ಸ್ಟ್ ವರ್ಷನ್ ಅನ್ನ ತಾನೇ ನಾನು ಕೇಳಿರೋದು. ಇದೇನಿದು ಒಳ್ಳೆ ಪಿಚಾಚಿ ತರ ಒಂದು ಗೊಂಬೆಯನ್ನ ರೆಡಿ ಮಾಡ್ತಾ ಇದ್ದೀರಾ ಅಂತ ಆ ದೊಡ್ಡ ಗೊಂಬೆಯನ್ನ ನೋಡಿ ಕೇಳಿದ ತಕ್ಷಣ ಅದಕ್ಕೆ ನಮ್ಮ ಜಮ್ಮ, ಬಾಸ್ ನಾವು ಹೇಳೋದನ್ನ ಸ್ವಲ್ಪ ಕೇಳಿ, ನಾವು ನಿಮಗೆ ಈ ವಿಷಯವನ್ನ ಹೇಳ್ದೇನೆ ಈ ಗೊಂಬೆಯನ್ನ ನಾವು ಕಂಡುಹಿಡಿದು ಬಿಟ್ಟಿದೀವಿ. ಆಲ್ಮೋಸ್ಟ್ ಈ ಗೊಂಬೆ ಕಂಪ್ಲೀಟ್ ಆಗಿಬಿಟ್ಟಿದೆ. ಇದರ ಹೆಸರೇ ಮೇಘನ್. ಇದಕ್ಕೆ ಭಯಂಕರವಾದ ಕೋಡಿಂಗ್ ಅನ್ನು ಕೊಟ್ಟು ಈ ಭೂಮಿಯಲ್ಲಿರುವ ಎಲ್ಲ ರೋಬೋಟ್ಸಿಗೂ ಟಫ್ ಕೊಡೋ ರೀತಿ ಇದನ್ನ ಪ್ರಿಪೇರ್ ಮಾಡ್ತಾ ಇದೀವಿ. ಅದ್ರಲ್ಲೂ ಇದು ಎಲ್ಲ ಪುಟಾಣಿ ಮಕ್ಕಳಿಗೂ ತುಂಬಾನೇ ಇಷ್ಟ ಆಗುತ್ತೆ. ಎಲ್ಲಿ ಮೇಘನ್, ಬಾಸಿಗೆ ಹಾಯ್ ಹೇಳು ಅಂತ ಜಮ್ಮ ಆ ಗೊಂಬೆ ಹತ್ರ ಹೇಳ್ಬೇಕಾದ್ರೆ ಆ ಗೊಂಬೆ ಕೂಡ, ಹೌ ಇವರೇನೇ ಬಾಸ, ಏನಕ್ಕೆ ಇವರು ಇಷ್ಟೊಂದು ಕೋಪವಾಗಿರ್ತಾ ಇದ್ದಾರೆ? ತುಂಬಾನೇ ಕೋಪ ಆಗಿ ಇರುತ್ತಾ ಇದ್ದಾರೆ. ಹಾಗೆ ಆ ಗೊಂಬೆ ಮಾತಾಡ್ತಾ ಇರ್ಬೇಕಾದ್ರೆ ಅದರ ವಾಯ್ಸ್ ಒಂದ್ ರೀತಿ ಚೇಂಜ್ ಆಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಅದರ ಮುಖಕ್ಕೆ ಹಾಕಿರುವ ಮಾಸ್ಕ್ ಕಿತ್ತೋಗಿ ಅದರ ತಲೆಯ ಭಾಗ ಮಾತ್ರ ಸಿಡಿದು ಬ್ಲಾಸ್ಟ್ ಆಗುತ್ತೆ. ಅಷ್ಟೇ, ಇದನ್ನ ನೋಡಿದ ಜಮ್ಮ ಶಾಕ್ ಆಗಿ ಬಿಡ್ತಾರೆ ಬಾಸ್ ಹತ್ರ. ಬಾಸ್ ಇದು ರೆಡಿ ಆಗ್ತಾ ಇದೆ ಅಂತ ನಾನು ಹೇಳ್ದೆ ಅಷ್ಟೇ, ಇನ್ನ ಕಂಪ್ಲೀಟ್ ಆಗಿಲ್ಲ, ಇನ್ನ ಟೈಮ್ ಬೇಕಾಗಿದೆ ಅಂತ ಜಮ್ಮ ಹೇಳ್ಬೇಕಾದ್ರೆ ಅದಕ್ಕೆ ಬಾಸ್, ಸುಮ್ನೆ ನನ್ನ ಹಣವನ್ನ ವೇಸ್ಟ್ ಮಾಡಿ ಕಸದ ತೊಟ್ಟಿಗೆ ಹಾಕ್ಬೇಡಿ. ನಾನು ಕೇಳಿದ್ದು ಏನು, ಆಲ್ರೆಡಿ ಇರುವ ಚಿಕ್ಕ ಗೊಂಬೆಯ ನೆಕ್ಸ್ಟ್ ವರ್ಷನ್ ಅನ್ನ ಕಂಡುಹಿಡಿದು ತಯಾರಿ ಮಾಡಿ ಅಂತ ತಾನೆ, ಇಲ್ಲಾಂದ್ರೆ ಜಮ್ಮ ನಿಮ್ಮನ್ನ ಕೆಲಸವನ್ನ ಬಿಟ್ಟು ತೆಗೆದು ಬಿಡ್ತೀನಿ ಅಂತ ಹೇಳಿ ಬಾಸ್ ಅಲ್ಲಿಂದ ಕೋಪವಾಗಿ ಹೊರಡ್ತಾರೆ. ಆಮೇಲೆ ನೋಡಿದ್ರೆ ಜಮ್ಮ
ತುಂಬಾನೇ ಬೇಜಾರಿಂದ ಆ ಮೇಗನ್ ಪಾರ್ಟ್ಸ್ ಅನ್ನ ಎಲ್ಲವನ್ನು ತಗೊಂಡು ಒಂದು ಬಾಕ್ಸ್ ಅಲ್ಲಿ ಮಡಗ್ತಾರೆ. ಆವಾಗಲೇ ಅವರಿಗೆ ಎಮರ್ಜೆನ್ಸಿ ಅಂತ ಹಾಸ್ಪಿಟಲ್ ಇಂದ ಫೋನ್ ಬರುತ್ತೆ. ಸೊ ಜಮ್ಮ ತುಂಬಾನೇ ಹೆದರ್ಕೊಂಡು ಗಾಬರಿಯಿಂದ ಹಾಸ್ಪಿಟಲ್ ಗೆ ಹೋಗಿ ನೋಡ್ತಾರೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಹೀರೋಯಿನ್ ಮಾತ್ರ ಸಪ್ಪಿಗೆ ಒಬ್ಬಳೆ ಒಂಟಿಯಾಗಿ ಕೂತಿರ್ತಾ ಇದ್ದಾಳೆ. ಆವಾಗಲೇ ನಮಗೆ ಗೊತ್ತಾಗುತ್ತೆ ಈ ಜಮ್ಮ ಅವರೇ ನಮ್ಮ ಹೀರೋಯಿನ್ ಅವರ ಚಿಕ್ಕಮ್ಮ ಅಂತ, ಆಂಟಿ ಅಂತ. ಅಂದ್ರೆ ನಮ್ಮ ಹೀರೋಯಿನ್ ಅವರ ತಾಯಿ ಅವರ ಸ್ವಂತ ತಂಗಿನೇ ಈ ಜಮ್ಮ. ಆ ಕ್ರೂರವಾದ ಆಕ್ಸಿಡೆಂಟ್ ಅಲ್ಲಿ ನಮ್ಮ ಹೀರೋಯಿನ್ ಅವರ ತಾಯಿ ತಂದೆ ಇಬ್ಬರೂ ತೀರೋಗ್ಬಿಟ್ಟಿದ್ದಾರೆ. ಇದನ್ನ ಜಮ್ಮ ಅವರ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ಅದೇ ತರ ನಮ್ಮ ಹೀರೋಯಿನ್ ಅನ್ನ ನೋಡ್ಕೊಳ್ಳೋದಕ್ಕೆ ಬೇರೆ ಯಾರು ಇಲ್ಲ. ಆದ್ರಿಂದ ಜಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಅವರ ಮನೆಗೇನೆ ಬರ್ತಾರೆ. ಅಲ್ಲಿಗೆ ಬಂದಿದ್ದ ತಕ್ಷಣ ಮನೆಯನ್ನೇ ಕಾರ್ ಒಳಗಡೆ ಕೂತ್ಕೊಂಡೆ ನೋಡ್ತಾ ಇರ್ತಾಳೆ ಹೀರೋಯಿನ್. ಹಾಗೆ ನೋಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ನಾಯಿ ಅಲ್ಲಿಗೆ ಬಂದು ನಮ್ಮ ಹೀರೋಯಿನ್ ಅನ್ನ ಹೆದರ್ಸುತ್ತೆ. ಆ ನಾಯಿ ಜಮ್ಮ ಅವರ ಪಕ್ಕದ ಮನೆಯಲ್ಲಿ ಇರುವ ಅಜ್ಜಿ ಅವರ ನಾಯಿ. ಆಲ್ರೆಡಿ ಜಮ್ಮಗೂ ಆ ಅಜ್ಜಿಗೂ ಆಗ್ ಬರೋದೇ ಇಲ್ಲ. ಹೀಗಿರ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಅವರ ತಂದೆ ತಾಯಿ ತೀರೋಗಿರೋದು ಅವಳಿಗೆ ತುಂಬಾನೇ ನೋವನ್ನ ಕೊಟ್ಟಿದೆ. ಸಪ್ಪಿಗೆನೆ ಇರ್ತಾಳೆ. ಜಮ್ಮನ ನೋಡಿದ್ರೆ ಅವರೊಬ್ಬರು ಸಿಂಗಲ್ ಲೇಡಿ, ಒಂಟಿಯಾಗಿ ಅಲೋನ್ ಆಗಿ ಇರ್ತಾ ಇದ್ದಾರೆ ಆ ಮನೆಯಲ್ಲಿ. ಸೊ ಆದ್ರಿಂದ ಜಮ್ಮಗೆ ಕೂಡ ಹೀರೋಯಿನ್ ಗೆ ಹೇಗೆ ಹೇಳಿ ಸಮಾಧಾನ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಹೀರೋಯಿನ್ ಕೂಡ ಜಮ್ಮ ಹತ್ರ ಏನನ್ನು ಮಾತಾಡದೆ ಅವರ ರೂಮಿಗೆ ಹೋಗಿ ಮಲ್ಕೋಬಿಡ್ತಾಳೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಜಮ್ಮ ಅವರ ಮನೆಗೆ ಇನ್ನೊಬ್ಬರು ಲೇಡಿ ಕೂಡ ಬರ್ತಾರೆ. ಅವರೊಬ್ಬರು ಥೆರಪಿಸ್ಟ್. ಈ ಡಾಕ್ಟರ್ ಅನ್ನ ಜಮ್ಮ ಅವರೇ ನಮ್ಮ ಹೀರೋಯಿನ್ ಗಾಗಿ ಕರ್ಸಿದ್ದಾರೆ. ಆ ಡಾಕ್ಟರ್ ನಮ್ಮ ಹೀರೋಯಿನ್ ಹತ್ರ ನಿನಗೆ ಯಾವ ಆಟ ಆಡೋದಕ್ಕೆ ಇಷ್ಟ, ಯಾರ ಜೊತೆ ಆಟ ಆಡೋಕೆ ಇಷ್ಟ ಅಂತ ತುಂಬಾ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರೆ. ಹೀರೋಯಿನ್ ಅನ್ನು ಜಮ್ಮವನ್ನು ಒಂದು ಬಾಲ್ ಅನ್ನು ಕೊಟ್ಟು ಇಬ್ಬರು ಆಟ ಆಡಿ ಅಂತ ಹೇಳಿ ಚೆಕ್ ಮಾಡ್ತಾರೆ ಡಾಕ್ಟರ್. ಜಮ್ಮಗೆ ಹೇಗೆ ಮಕ್ಕಳ ಜೊತೆ ಆಟ ಆಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅನ್ಈಸಿಯಾಗಿ ಫೀಲ್ ಮಾಡ್ತಾ ಇದ್ದಾಳೆ. ಆಮೇಲೆ ಡಾಕ್ಟರ್ ಹೊರಡ್ಬೇಕಾದ್ರೆ ಆವಾಗ ಜಮ್ಮ ಹತ್ರ, ಜಮ್ಮ ನಿಮಗೆ ಮಕ್ಕಳು ಅಂದ್ರೆ ಇಷ್ಟ ಆಗದೆ ಇರಬಹುದು, ಆದ್ರೆ ಇವಾಗ ಹೀರೋಯಿನ್ ಇರುವ ಸಿಚುವೇಶನ್ ಗೆ ಖಂಡಿತ ಅವರಿಗೆ ಒಂದು ಔಟ್ ಬೇಕಾಗಿದೆ, ನೀವೇನೇ ಅದನ್ನ ಕೊಡ್ಬೇಕು ಅಂತ ಹೇಳಿ ಡಾಕ್ಟರ್ ತುಂಬಾ ಅಡ್ವೈಸ್ ಅನ್ನು ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಕಟ್ ಮಾಡಿದ್ರೆ ಜಮ್ಮ ಅವರ ರೂಮ್ ಅಲ್ಲಿ ಕೂತು ಕೆಲಸವನ್ನ ಮಾಡ್ತಾ ಇರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅವಳು ಡ್ರಾ ಮಾಡಿರುವ ಡ್ರಾಯಿಂಗ್ ಅನ್ನು ತಂದು ಜಮ್ಮಗೆ ತೋರಿಸ್ತಾಳೆ. ಹಾಗೆ ತೋರಿಸ್ತಾನೆ ಇರ್ಬೇಕಾದ್ರೆ ಅಲ್ಲಿರುವ ಒಂದು ರೋಬೋಟ್ ಅನ್ನು ನೋಡಿ ತುಂಬಾನೇ ಎಕ್ಸೈಟ್ ಆಗಿಬಿಟ್ಟು ಆ ರೋಬೋಟ್ ಬಗ್ಗೆ ಕೇಳ್ತಾಳೆ ನಮ್ಮ ಹೀರೋಯಿನ್. ಇದನ್ನ ಕೇಳಿದ ಜಮ್ಮ ಕೂಡ ತುಂಬಾನೇ ಖುಷಿ ಆಗ್ಬಿಟ್ಟು ಕೈಗೆ ಒಂದು ಗ್ಲೌಸ್ ಅನ್ನ ಹಾಕೊಂಡು ಆ ರೋಬೋಟ್ ಅನ್ನ ಆನ್ ಮಾಡ್ತಾರೆ. ಅದೇ ತರ ರೋಬೋಟ್ ಕೂಡ ಎದ್ದು ನಮ್ಮ ಹೀರೋಯಿನ್ ಗೆ ಹಾಯ್ ಅನ್ನ ಹೇಳುತ್ತೆ. ಅಂದ್ರೆ ಆ ಗ್ಲೌಸ್ ಅನ್ನ ಹಾಕೊಂಡು ಯಾರು ಏನನ್ನ ಹೇಳ್ತಾರೋ ಅದನ್ನ ಆ ರೋಬೋಟ್ ಮಾಡುತ್ತೆ. ಆವಾಗ ಜಮ್ಮ ನಮ್ಮ ಹೀರೋಯಿನ್ ಹತ್ರ, ಈ ರೋಬೋಟ್ ಅನ್ನ ನಾನು ನನ್ನ ಕಾಲೇಜ್ ಪ್ರಾಜೆಕ್ಟ್ ಗಾಗಿ ಮಾಡಿದೆ, ಇದರ ಹೆಸರು ಬ್ರೂಸ್, ನನ್ನ ಕೆಲಸಕ್ಕೆ ಇವಾಗ ಇದು ತುಂಬಾನೇ ಸಹಾಯವನ್ನ ಮಾಡುತ್ತೆ, ಸಪೋರ್ಟ್ ಆಗಿ ಇರ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಕೂಡ ಇದನ್ನ ನೋಡೋದಕ್ಕೇನೆ ಸೂಪರ್ ಆಗಿರ್ತಾ ಇದೆಯಲ್ಲ, ಇದೇ ರೀತಿಯ ಒಂದು ರೋಬೋಟ್ ನನಗೆ ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ತುಂಬಾನೇ ಖುಷಿಯಾಗಿ ಹೀರೋಯಿನ್ ಮಾತಾಡ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ಜಮ್ಮಗೆ ಒಂದು ಸ್ಟ್ರೈಕ್ ಆಗುತ್ತೆ. ಸೊ ತಕ್ಷಣ ಕಂಪನಿಯಿಂದ ತಂದಿದ್ದ ಬಾಕ್ಸ್ ಅನ್ನು ಓಪನ್ ಮಾಡಿ ಅದ್ರ ಒಳಗಡೆ ಇರುವ ಮೇಗನ್ ಪಾರ್ಟ್ಸ್ ಅನ್ನ ತಗೊಂಡು ಅವತ್ತು ರಾತ್ರಿನೇ ಅದನ್ನ ಸರಿ ಮಾಡೋದಕ್ಕೆ ನೋಡ್ತಾಳೆ. ಫುಲ್ ವರ್ಕ್ ಮಾಡ್ತಾ ಇರ್ತಾಳೆ. ಅವರ ಬಾಸ್ಗೆ ಕೂಡ ಒಂದು ಮೆಸೇಜ್ ಅನ್ನ ಕಳಿಸಿ ಬಿಡ್ತಾಳೆ. ಆಮೇಲೆ ಹೊಸ ಮಾಸ್ಕ್, ಹೊಸ ಕೋಡಿಂಗ್ ಅಂತ ನಮ್ಮ ಹೀರೋಯಿನ್ ಗೆ ಏನೆಲ್ಲ ಬೇಕೋ, ಫೀಚರ್ಸ್ ಬೇಕೋ ಅವನ್ನೆಲ್ಲವನ್ನು ಹಾಕಿ ರೆಡಿ ಮಾಡ್ತಾಳೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಒಂದು ರೂಮ್ ಒಳಗಡೆ ಬರ್ತಾರೆ ಜಮ್ಮ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಅಲ್ಲೇನೆ ಆ ಮೇಗನ್ ರೋಬೋಟ್ ಇರ್ತಾ ಇದೆ. ಸೊ ರೋಬೋಟ್ ಅನ್ನ ಕಂಪ್ಲೀಟ್ ಆಗಿ ರೆಡಿ ಮಾಡಿಬಿಟ್ಟಿದ್ದಾರೆ ಜಮ್ಮ. ಇದನ್ನ ನೋಡೋದಕ್ಕೆ ಬಾಸ್ ಕೂಡ ಅಲ್ಲಿಗೆ ಬರ್ತಾರೆ. ಆವಾಗ ಹೀರೋಯಿನ್ ಹತ್ರ ನಮ್ಮ ಜಮ್ಮ, ಇದೇನೆ ಮೇಗನ್, ಇದು ತುಂಬಾನೇ ಅಡ್ವಾನ್ಸ್ ಆದ ರೋಬೋಟ್, ಅದರ ಕೈ ಒಳಗಡೆ ನೀನು ಪ್ರೆಸ್ ಮಾಡಿದ್ರೆ ಅದ್ರ ಜೊತೆ ನೀನು ಪೇರ್ ಆಗ್ಬಿಡ್ತೀಯ, ಆಮೇಲೆ ನೀನೇ ಅದರ ಪ್ರೈಮರಿ ಯೂಸರ್ ಆಗಿರ್ತೀಯ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ ಅದೇ ರೀತಿ ಮಾಡ್ತಾಳೆ. ಅದೇ ತರ ಗೊಂಬೆ ಕೂಡ ಆಣೋಗುತ್ತೆ. ಮೇಗನು ನಮ್ಮ ಹೀರೋಯಿನ್ ಅನ್ನು ನೋಡಿ ಆ ಮೇಗನಿಗೆ ಫೇಸ್ ಅನ್ನ ನೋಡಿನೇ ರೆಕಗ್ನೈಸ್ ಮಾಡೋಕೆ ಆಗುತ್ತೆ ಆ ಮನುಷ್ಯರು ಯಾವ ತರ ಫೀಲಿಂಗ್ ಅಲ್ಲಿ ಇರ್ತಾ ಇದ್ದಾರೆ, ಅವರ ಎಮೋಷನ್ ಯಾವ ತರ ಇರ್ತಾ ಇದೆ ಅಂತ. ನಮ್ಮ ಹೀರೋಯಿನ್ ಸ್ಯಾಡ್ ಆಗಿರೋದನ್ನ ತಿಳ್ಕೊಂಡು, ಹಾಯ್ ನನ್ನ ಹೆಸರು ಮೇಗನ್, ನಾವಿಬ್ಬರು ಆಟ ಆಡೋಣವಾ ಅಂತ ಕೇಳಿ ನಮ್ಮ ಹೀರೋಯಿನ್ ಅನ್ನ ಒಂದು ಟೇಬಲ್ ಗೆ ಕರ್ಕೊಂಡು ಬರುತ್ತೆ. ಹೀರೋಯಿನ್ ಗೆ ಈ ಮೇಗನ್ ಅನ್ನ ನೋಡಿದ ತಕ್ಷಣವೇ ತುಂಬಾನೇ ಶಾಕ್ ಆಗ್ತಾ ಇದೆ. ಇದು ಹೇಗೆ ಈ ರೀತಿ ಎಲ್ಲ ಮಾತಾಡುತ್ತೆ ಅಂತ ನೋಡ್ಕೊಂಡೆ ಅದ್ರ ಮುಂದೆ ಬಂದು ಕೂತ್ಕೋತಾಳೆ. ಮೇಗನು ನಮ್ಮ ಹೀರೋಯಿನ್ ಅನ್ನ ನೋಡಿ ನಗಾಡ್ಕೊಂಡೆ ಪೇಪರ್ ಅಲ್ಲಿ ಒಂದು ಡ್ರಾಯಿಂಗ್ ಅನ್ನ ಮಾಡಿ ನಮ್ಮ ಹೀರೋಯಿನ್ ಹತ್ರ ಕೊಡುತ್ತೆ. ಅದನ್ನ ನೋಡಿದ್ರೆ ಆ ಪೇಪರ್ ಅಲ್ಲಿ ಏನುವೇ ಇರ್ತಾ ಇಲ್ಲ. ನಮ್ಮ ಹೀರೋಯಿನ್ ಗೆ ಕನ್ಫ್ಯೂಷನ್ ಆಗುತ್ತೆ. ಏನು ಈ ಪೇಪರ್ ಅಲ್ಲಿ ಏನನ್ನು ಕಾಣ್ತಾ ಇಲ್ವಲ್ಲ, ನನಗೆ ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೀರೋಯಿನ್ ಕೇಳಿದ ತಕ್ಷಣ ಮೇಗನ್ ಅಲ್ಲಿರುವ ಗ್ಲಾಸ್ ಅನ್ನ ತಳ್ಳಿಬಿಡುತ್ತೆ. ಸೊ ಆ ಗ್ಲಾಸ್ ಅಲ್ಲಿ ಇದ್ದ ನೀರು ಆ ಪೇಪರ್ ಗೆ ಬಿದ್ದಿದ ತಕ್ಷಣ ನಮ್ಮ ಹೀರೋಯಿನ್ ಅವಳ ಫುಲ್ ಮುಖ ಕಾಣುತ್ತೆ. ಅಷ್ಟೇ ಶಾಕ್ ಆಗಿ ಬಿಡ್ತಾಳೆ ಹುಡುಗಿ. ತುಂಬಾನೇ ಸರ್ಪ್ರೈಸ್ ಆಗಿ ಬಿಡ್ತಾಳೆ. ತುಂಬಾನೇ ಖುಷಿ ಆಗ್ಬಿಟ್ಟು, ನನಗೆ ನಿನ್ನನ್ನು ತುಂಬಾನೇ ಇಷ್ಟ ಆಗ್ತಾ ಇದೆ ಮೇಗನ್ ಅಂತ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ನೋಡುವ ಜಮ್ಮ ಮತ್ತೆ ಬಾಸ್ ಸ್ಟನ್ ಆಗಿ ಬಿಡ್ತಾರೆ. ಆಮೇಲೆ ಬಾಸ್ ಜಮ್ಮ ಹತ್ರ ಬಂದು, ಏನ್ ವರ್ಕ್ ಅನ್ನ ಮಾಡಿದೀರಾ ನೀವು, ಎಂತಹ ವರ್ಕ್ ಅನ್ನ ಮಾಡಿದೀರಾ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇದು ತುಂಬಾನೇ ಸೂಪರ್, ಇದು ಈ ವರ್ಲ್ಡ್ ಅನ್ನೇ ಚೇಂಜ್ ಮಾಡುತ್ತೆ, ಎಲ್ಲರೂ ಇದಕ್ಕೆ ಅಡಿಕ್ಟ್ ಆಗ್ತಾರೆ, ಬಿಸ್ನೆಸ್ ಚಿಂದಿ ಆಗಿರುತ್ತೆ. ಸೊ ಇನ್ನವೇ ಹೀರೋಯಿನ್ ಅನ್ನ ಗೊಂಬೆ ಜೊತೆ ಮಿಂಗಲ್ ಆಗೋದಕ್ಕೆ ಹೇಳಿ, ಕ್ಲೋಸ್ ಆಗೋದಕ್ಕೆ ಹೇಳಿ, ನಾನು ತುಂಬಾ ಇನ್ವೆಸ್ಟರ್ಸ್ ಅನ್ನ ಕರ್ಕೊಂಡು ಬಂದು ತೋರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಬಾಸ್. ಆಮೇಲೆ ಮೇಗನ್ ಅನ್ನ ಕರ್ಕೊಂಡು ಮನೆಗೆ ಬರ್ತಾರೆ ಜಮ್ಮ ಮತ್ತೆ ಹೀರೋಯಿನ್. ಹೀರೋಯಿನ್ ಅಂತೂ ತುಂಬಾನೇ ಎಕ್ಸೈಟ್ ಆಗ್ಬಿಟ್ಟಿದ್ದಾಳೆ. ಆದ್ರಿಂದ ಅವಳ ರೂಮ್, ಅವಳ ಥಿಂಗ್ಸ್, ಅವಳ ಗೊಂಬೆಗಳು ಅಂತ ಎಲ್ಲವನ್ನು ಮೇಗನ್ ಗೆ ತೋರಿಸ್ತಾಳೆ. ಆಮೇಲೆ ಮೇಗನ್ ಕೂಡ ತುಂಬಾನೇ ಕ್ಲೋಸ್ ಆಗಿ ಅಟ್ಯಾಚ್ ಆಗಿ ಬಿಡುತ್ತೆ ಹೀರೋಯಿನ್ ಜೊತೆ. ಆಮೇಲೆ ಹೀರೋಯಿನ್ ಗೆ ತುಂಬಾ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೇಗೆ ಊಟ ಮಾಡಬೇಕು, ಹೇಗೆ ಹ್ಯಾಂಡ್ ವಾಶ್ ಮಾಡಬೇಕು ಅಂತ ಎಲ್ಲವನ್ನು ಹೇಳ್ಕೊಡುತ್ತೆ. ಯಾಕೆ ಅಂದ್ರೆ ಈ ಜಮ್ಮ ಹೇಳಿದ್ರೆ ನಮ್ಮ ಹೀರೋಯಿನ್ ಕೇಳ್ತಾ ಇರ್ಲಿಲ್ಲ. ಆದ್ರೆ ಇವಾಗ ಕ್ಯೂಟ್ ಆದ ಒಂದು ರೋಬೋಟ್, ಅವಳಿಗೆ ತುಂಬಾ ಇಷ್ಟ ಆಗಿದ್ದ ರೋಬೋಟ್ ಹೇಳಿದ ತಕ್ಷಣ ಎಲ್ಲವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಅದರಲ್ಲೂ ಮೇಗನ್
ಮೇಗನ್ ನಮ್ಮ ಹೀರೋಯಿನ್ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿ ಇರ್ತಾ ಇದೆ. ಆಮೇಲೆ ಜೆಮ್ಮಾ ಅವರ ಆಫೀಸ್ ಅಲ್ಲಿ ಮೇಗನ್ ಬಗ್ಗೆ ಅವಳ ಫ್ರೆಂಡ್ಸ್ ಜೊತೆ ಸೇರಿ ಇನ್ನ ಸ್ವಲ್ಪ ಅಪ್ಡೇಟ್ ಮಾಡೋಣ ಅಂತ ವರ್ಕ್ ಮಾಡ್ತಾ ಇರ್ತಾರೆ. ಆವಾಗ ಒಬ್ಬಳು ಫ್ರೆಂಡ್ ನಮ್ಮ ಜೆಮ್ಮಾ ಹತ್ರ, ನೀನು ಹೀರೋಯಿನ್ ಅನ್ನ ಬಿಟ್ಟು ದೂರ ಆಗ್ತಾ ಇದೆಯಾ ಅನ್ಸುತ್ತೆ, ನೀನು ಅವಳ ಜೊತೆ ಯಾವಾಗ್ಲೂ ಟೈಮ್ ಸ್ಪೆಂಡ್ ಮಾಡು, ದಿನ ಟೈಮ್ ಅನ್ನ ಸ್ಪೆಂಡ್ ಮಾಡು, ಅವಳ ಜೊತೆ ಮಾತಾಡು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಜೆಮ್ಮಾ, ನಿನಗೆ ಗೊತ್ತಲ್ವೇನೆ ನನಗೆ ತುಂಬಾನೇ ಕೆಲಸ ಇರ್ತಾ ಇದೆ, ನನಗೆ ಎಲ್ಲಿದೆ ಟೈಮ್, ಅದಕ್ಕೆ ಹೀರೋಯಿನ್ ಅನ್ನ ನೋಡ್ಕೊಳ್ಳೋದಕ್ಕೆ ಮೇಗನ್ ಇದ್ದಾಳಲ್ಲ ಅವಳು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಹೀರೋಯಿನ್ ಕೂಡ ಇವಾಗ್ಲೇನೆ ಅವರ ಪೇರೆಂಟ್ಸ್ ತೀರೋಗಿದ್ದನ್ನ ಮರೆತು ಬಿಟ್ಟು ಚೆನ್ನಾಗಿ ಹ್ಯಾಪಿಯಾಗಿ ಇರ್ತಾ ಇದ್ದಾಳೆ ಅಂತ ಜೆಮ್ಮಾ ಅವರ ಫ್ರೆಂಡ್ ಹತ್ರ ಎಲ್ಲವನ್ನು ಹೇಳ್ಕೊತಾನೆ ಇರ್ಬೇಕಾದ್ರೆ ಅಲ್ಲೇ ಇರುವ ಮೇಗನ್ ಇಷ್ಟೊತ್ತು ಮಾತಾಡಿದ್ದು ಎಲ್ಲವನ್ನು ಕೇಳಿಸ್ಕೊಂಡು ಸಡನ್ ಆಗಿ ಹೀರೋಯಿನ್ ಅವರ ಪೇರೆಂಟ್ಸ್ ಹೇಗೆ ತೀರೋದ್ರು ಅಂತ ಮಾತಾಡೋದಕ್ಕೆ ಶುರು ಮಾಡುತ್ತೆ. ಅಷ್ಟೇ ಅಲ್ಲಿರೋರು ಎಲ್ಲರೂ ಸ್ಟನ್ ಆಗಿ ಬಿಡ್ತಾರೆ, ಶಾಕ್ ಆಗಿ ಬಿಡ್ತಾರೆ. ಅದಕ್ಕೆ ಜೆಮ್ಮಾ, ಮೇಗನ್ ನೀನ್ ಇನ್ನು ಶಟ್ ಡೌನ್ ಆಗಿಲ್ವಾ, ಶಟ್ ಡೌನ್ ಆಗು, ಆಫ್ ಆಗು ಅಂತ ಹೇಳಿದ್ರೆ ಮೇಗನ್ ಅದನ್ನ ಕೇಳ್ತಾನೇ ಇಲ್ಲ. ಜೆಮ್ಮಾ ಅವರ ಕಮೆಂಟ್ ಅನ್ನ ರೆಸ್ಪಾಂಡ್ ಮಾಡ್ತಾನೆ ಇಲ್ಲ, ಹೀರೋಯಿನ್ ಬಗ್ಗೆನೇ ಮಾತಾಡ್ತಾ ಇರುತ್ತೆ. ಆವಾಗ ನಮ್ಮ ಜೆಮ್ಮಾ, ಮೇಗನ್ ನಾನು ನಿನ್ನ ಸೆಕೆಂಡ್ ಪ್ರೈಮರಿ ಯೂಸರ್, ಶಟ್ ಡೌನ್ ಆಗು ಅಂತ ಹೇಳಿದ ತಕ್ಷಣ ಅದಕ್ಕೆ ಮೇಗನ್, ಹೌದು ಫಸ್ಟ್ ಪ್ರೈಮರಿ ಯೂಸರ್ ಹೀರೋಯಿನ್, ನನ್ನ ಎರಡನೇ ಪ್ರೈಮರಿ ಯೂಸರ್ ನೀವೇ ಅಂತ ಹೇಳಿ ಶಟ್ ಡೌನ್ ಆಗುತ್ತೆ. ಆಮೇಲೆ ನೋಡಿದ್ರೆ ಮೇಗನ್ ನೈಟ್ ಪೂರ್ತಿ ನಮ್ಮ ಹೀರೋಯಿನ್ ಅವಳ ರೂಮ್ ಅಲ್ಲಿ ಕೂತು ನಮ್ಮ ಹೀರೋಯಿನ್ ಬಗ್ಗೆ ಹಿಸ್ಟ್ರಿ ಎಲ್ಲವನ್ನು ನೋಡ್ತಾ ಇರುತ್ತೆ. ಸೊ ನಮ್ಮ ಹೀರೋಯಿನ್ ಬಗ್ಗೆ ಎಲ್ಲವನ್ನು ತಿಳ್ಕೊಂಡ ಮೇಗನ್ ತುಂಬಾನೇ ಅವಳ ಮೇಲೆ ಎಮೋಷನಲ್ ಆಗುತ್ತೆ. ಸೊ ಜೆಮ್ಮಾ ಅವರು ಏನಂತ ಮೇಗನ್ ಗೆ ಕೋಡಿಂಗ್ ಅನ್ನ ಮಾಡಿರ್ತಾರೆ ಅಂದ್ರೆ ಹೀರೋಯಿನ್ ಅನ್ನ ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಈ ಮೇಗನ್ ಗೆ ಕೋಡಿಂಗ್ ಅನ್ನ ಮಾಡಿರ್ತಾರೆ. ಅದನ್ನೇ ಮಾಡಬೇಕು ಅಂತ ಮೇಗನ್ ಕೂಡ ಅನ್ಕೊಳ್ಳುತ್ತೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋಯಿನ್ ಬಿಲ್ಲು ಬಾಣ ಇಟ್ಟು ಆಟ ಆಡ್ತಾ ಇರ್ಬೇಕಾದ್ರೆ ಆವಾಗ ಅವಳ ಬಾಣ ಒಂದು ಮಿಸ್ ಆಗಿ ಬಿಡುತ್ತೆ. ಅದು ಎಲ್ಲಿಗೆ ಹೋಗಿ ಬಿದ್ದಿದೆ ಅಂತ ನಮ್ಮ ಮೇಗನ್ ಕಂಡಿಡಿದು ಬಿಡುತ್ತೆ. ಅದು ಎಲ್ಲಿ ಬಿದ್ದಿದೆ ಅಂತ ನೋಡಿದ್ರೆ ಪಕ್ಕದ ಮನೆಯ ಅಜ್ಜಿಯ ಜಾಗದಲ್ಲಿ ಹೋಗಿ ಬಿದ್ದಿದೆ. ಅಲ್ಲಿ ಒಂದು ಚಿಕ್ಕ ತೂತು ಕೂಡ ಇರ್ತಾ ಇದೆ. ಆದ್ರಿಂದ ಮೇಗನ್ ಡೈರೆಕ್ಟ್ ಆಗಿ ಹೋಗಿ ಆ ಬಾಣವನ್ನ ತಗೊಳ್ಳೋಣ ಅಂತ ಹೋಗುತ್ತೆ. ಆವಾಗ ಸಡನ್ ಆಗಿ ಆ ಅಜ್ಜಿಯ ನಾಯಿ ತುಂಬಾನೇ ಕ್ರೂರವಾಗಿ ಆಕ್ರೋಶದಿಂದ ಬಂದು ಮೇಗನ್ ಅವಳ ಕೈಯನ್ನ ಹಿಡಿದು ಕಚ್ಚಿ ಎಳಿತಾ ಇರುತ್ತೆ. ಅಷ್ಟೇ ನಮ್ಮ ಹೀರೋಯಿನ್ ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೆದರ್ಕೊಂಡು ಮೇಗನ್ ಅನ್ನ ಹೇಗಾದ್ರೂ ಎಳೆದು ಹೊರಗಡೆ ತರಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಆ ನಾಯಿ ಮೇಗನ್ ಅವಳ ಕತ್ತನ್ನ ಕಚ್ಚಿ ಎಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಲ್ಲಿ ಗಾಬರಿಯಾದ ನಮ್ಮ ಹುಡುಗಿ ಅದನ್ನ ತಡಿಬೇಕು ಅಂತ ಅವಳ ಕೈಯನ್ನ ಬಿಟ್ಟು ತಡಿತಾಳೆ. ಅಷ್ಟೇ ಆ ನಾಯಿ ನಮ್ಮ ಹೀರೋಯಿನ್ ಅವಳ ಕೈಯನ್ನ ಕಚ್ಚಿ ಎಳೆದು ಬಿಡುತ್ತೆ. ಹೀರೋಯಿನ್ ನೋವನ್ನ ತಡ್ಕೊಳ್ಳೋಕೆ ಆಗದೆ ಕಿರ್ಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಜೆಮ್ಮಾ ಅಲ್ಲಿಗೆ ಓಡಿ ಬರ್ತಾರೆ. ಬಂದಿದ ತಕ್ಷಣ ಅಜ್ಜಿಗೆ ಹಾಕಿ ಸರಿಯಾಗಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಮೇಗನ್, ಹೀರೋಯಿನ್ ಗೆ ತುಂಬಾನೇ ಏಟಾಗಿದೆ, ತಕ್ಷಣ ಹಾಸ್ಪಿಟಲ್ ಗೆ ಹೋಗ್ಬೇಕು ಅಂತ ಹೇಳುತ್ತೆ. ಹೌದು ಹೌದು ಅಂತ ಜೆಮ್ಮಾ ಕೂಡ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಹಾಸ್ಪಿಟಲ್ ಗೆ ಹೊರಡ್ತಾರೆ. ಆಮೇಲೆ ಅವತ್ತು ರಾತ್ರಿ ನಮ್ಮ ಹೀರೋಯಿನ್ ಅವಳ ಬೆಡ್ ಅಲ್ಲಿ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾಳೆ. ಆವಾಗ ನಾಯಿಗೆ ಮಾತ್ರ ಒಂದು ವಾಯ್ಸ್ ಕೇಳುತ್ತೆ. ಯಾರದು ಆ ವಾಯ್ಸ್ ಅಂದ್ರೆ ಆ ಅಜ್ಜಿಯ ವಾಯ್ಸೆ. ಆದ್ರೆ ಅದು ಜೆಮ್ಮಾ ಅವರ ಮನೆಯಿಂದ ಕೇಳ್ತಾ ಇದೆ. ಸೊ ಆ ನಾಯಿ ಕೂಡ ಬಾಳವನ್ನ ಅಲ್ಲಾಡಿಸ್ಕೊಂಡು ತಕ್ಷಣ ಆ ತೂತಿಂದ ಒಳಗಡೆ ಬಂದು ಜೆಮ್ಮಾ ಅವರ ಮನೆಗೆ ಬರುತ್ತೆ. ಅಷ್ಟೇ ಮೇಗನ್ ಆ ನಾಯಿಯನ್ನ ಹಿಡಿದು ಏನನ್ನ ಮಾಡ್ತಾಳೆ ಅಂತ ನಮಗೇನೆ ಗೊತ್ತಿರುತ್ತೆ. ಆದ್ರೆ ಅದನ್ನ ಮೂವಿಯಲ್ಲಿ ತೋರ್ಸಲ್ಲ. ನೆಕ್ಸ್ಟ್ ದಿನ ಬೆಳಿಗ್ಗೆ ಜೆಮ್ಮಾ ಎದ್ದೇಳ್ಬೇಕಾದ್ರೆ ಹೊರಗಡೆ ಆ ಅಜ್ಜಿ ನಾಯನ್ನ ಕಾಣ್ತಾ ಇಲ್ಲ ಅಂತ ಅದರ ಹೆಸರನ್ನ ಹೇಳಿ ಕೂಗ್ತಾ ಇರ್ತಾರೆ. ಇದನ್ನ ನೋಡುವ ಜೆಮ್ಮಾಗೆ ತುಂಬಾನೇ ಭಯ ಆಗುತ್ತೆ. ಆಮೇಲೆ ನಮ್ಮ ಹೀರೋಯಿನ್ ಹತ್ರ ಬಂದು, ಇವತ್ತೇನೆ ನಮ್ಮ ಮೇಗನ್ ಅನ್ನ ಎಲ್ಲ ಇನ್ವೆಸ್ಟರ್ಸ್ ಹತ್ರನು ತೋರಿಸ್ತಾ ಇದೀವಿ. ಸೊ ನೀನು ಮೇಗನ್ ಜೊತೆ ಬರ್ಬೇಕಾಗಿರುತ್ತೆ, ನಿನಗೆ ಏಟಾಗಿದೆ, ಇದ್ರ ಜೊತೆನೆ ನಿನ್ನ ಕೈಯಲ್ಲಿ ಬರೋಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ, ಹಾ ನನ್ನ ಕೈಯಲ್ಲಿ ಆಗುತ್ತೆ, ನಾನು ಬರ್ತೀನಿ, ನಾನು ಖಂಡಿತ ಬರ್ತೀನಿ ಅಂತ ಹೇಳ್ತಾಳೆ. ಹಾಗೆ ಕಟ್ ಮಾಡಿದ್ರೆ ಎಲ್ಲ ಇನ್ವೆಸ್ಟರ್ಸ್ ಒಂದು ರೂಮ್ ಅಲ್ಲಿ ಕೂತು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಕೂಡ ಆಪೋಸಿಟ್ ಅಲ್ಲಿ ಒಂದು ರೂಮ್ ಒಳಗಡೆ ತುಂಬಾನೇ ಸಪ್ಪಿಗೆ ಕೂತಿರ್ತಾಳೆ. ಅಲ್ಲಿಗೆ ಮೇಗನ್ ಒಳಗಡೆ ಬರುತ್ತೆ. ಆವಾಗ ನಮ್ಮ ಹೀರೋಯಿನ್ ಗೆ ಅವಳ ತಾಯಿಯ ನೆನಪಾಗ್ಬಿಟ್ಟು ತುಂಬಾನೇ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಜೆಮ್ಮಾಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಈ ಹುಡುಗಿನ ಇವಾಗ ಹೇಗೆ ಸಮಾಧಾನ ಮಾಡೋದು ಅಂತ ನೋಡ್ಬೇಕಾದ್ರೆ ಆ ರೂಮ್ ಅಲ್ಲಿ ಎಲ್ಲರೂ ಕೂತಿದ್ದಾರೆ. ಅವ್ರಗಳ ಮುಂದೆ ಹೇಗೆ ಹೋಗಿ ಹುಡುಗಿಯನ್ನ ಸಮಾಧಾನ ಮಾಡೋದು ಅಂತ ನಮ್ಮ ಜೆಮ್ಮಾ ಯೋಚನೆ ಮಾಡ್ಬೇಕಾದ್ರೆ ಅಲ್ಲಿರುವ ಮೇಗನ್ ನಮ್ಮ ಹೀರೋಯಿನ್ ಹತ್ರ ಬಂದು, ಏನಕ್ಕಾಗಿ ನೀನು ಅಳ್ತಾ ಇದೀಯಾ, ನಿನಗೆ ನಿನ್ನ ತಾಯಿ ಬಗ್ಗೆ ಏನ್ ಅನ್ಸುತ್ತೋ ಅದನ್ನ ನನ್ನ ಹತ್ರ ಶೇರ್ ಮಾಡ್ಕೋ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಹತ್ಕೊಂಡೆ ಅವಳ ಮೆಮೊರಿಯನ್ನ ಮೇಗನ್ ಹತ್ರ ಶೇರ್ ಮಾಡ್ಕೋತಾಳೆ. ಆವಾಗ ಮೇಗನ್, ಇವಾಗ ನೀನು ಹೇಳಿದ ವಿಷಯ ಯಾವತ್ತೂ ಎರೇಸ್ ಆಗಲ್ಲ, ನಾನು ಸೇವ್ ಮಾಡಿ ಇಟ್ಕೋತೀನಿ, ಅದೇ ತರಾನೇ ನಿನ್ನ ತಾಯಿ ಕೂಡ ಯಾವತ್ತುವೇ ಎರೇಸ್ ಆಗದೆ ನಿನ್ನ ಮೆಮೊರಿಯಲ್ಲಿ ಸ್ಟ್ರಾಂಗ್ ಆಗಿ ಇರ್ತಾರೆ, ನಿನ್ನ ಜೊತೆಗೇನೆ ಇರ್ತಾರೆ ಅಂತ ಹೇಳಿ ಹೀರೋಯಿನಿಗಾಗಿ ಒಂದು ಸಾಂಗ್ ಅನ್ನು ಹಾಡುತ್ತೆ. ಹೀರೋಯಿನ್ ಅದನ್ನ ಕೇಳಿ ತುಂಬಾನೇ ಎಮೋಷನಲ್ ಆಗಿ ಮೇಗನ್ ಅನ್ನ ತಪ್ಕೋತಾಳೆ. ಇವು ಎಲ್ಲವನ್ನು ನೋಡ್ತಾ ಇದ್ದ ಇನ್ವೆಸ್ಟರ್ಸ್ ಶಾಕ್ ಆಗಿ ಬಿಡ್ತಾರೆ, ಕ್ಲಾಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಜೆಮ್ಮಾವಿಗೂ ಮೇಗನ್ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಹೆಮ್ಮೆ ಆಗುತ್ತೆ. ಆಮೇಲೆ ಜೆಮ್ಮಾ ನಮ್ಮ ಹೀರೋಯಿನ್ ಹತ್ರ ಕೂತು ಅವಳ ಲಾಸ್ ಬಗ್ಗೆ, ಅವಳ ಕಷ್ಟಗಳ ಬಗ್ಗೆ ಮಾತಾಡಬೇಕು ಅಂತ ಅನ್ಕೋತಾರೆ. ಆದ್ರೆ ಇವಾಗ ನಮ್ಮ ಹೀರೋಯಿನ್ಗೆ ಯಾವುದೇ ತರ ವರಿನೂ ಇಲ್ಲ. ಅವಳ ಪಾಡಿಗೆ ಅವಳು ಮೇಗನ್ ಜೊತೆ ಆಟ ಆಡ್ತಾನೆ ಇರ್ತಾಳೆ. ಆದ್ರಿಂದ ಜೆಮ್ಮಾ ಟೆನ್ಷನ್ ಆಗಿಬಿಟ್ಟು, ಮೇಗನ್ ಟರ್ನ್ ಆಫ್ ಅಂತ ಹೇಳ್ಬಿಟ್ಟು ಹೀರೋಯಿನ್ ಹತ್ರ, ನನಗೆ ಗೊತ್ತು ನೀನು ನಿನ್ನ ತಂದೆ ತಾಯಿಯನ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದೀಯಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಹೌದು ನಾನು ತುಂಬಾನೇ
ಮಿಸ್ ಮಾಡ್ಕೋತಾ ಇದ್ದೆ, ಆದ್ರೆ ಇವಾಗ ನನಗೆ ಮೇಘನ್ ಇದ್ದಾಳಲ್ಲ, ಮೇಘನ್ ಟರ್ನ್ ಆನ್ ಅಂತ ಹೇಳ್ತಾಳೆ. ಅಂತ ಹೇಳಿ ಮೇಘನ್ ಅನ್ನ ಟರ್ನ್ ಆನ್ ಮಾಡಿ ಮತ್ತೆ ಅವಳ ಜೊತೆ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾಳೆ ಹೀರೋಯಿನ್. ಆವಾಗಲೇ ಜೆಮ್ಮಾಗೆ ಇದು ಏನೋ ತಪ್ಪಾಗಿ ಇರ್ತಾ ಇದೆಯಲ್ಲ ಅಂತ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ದಿನ ಡಾಕ್ಟರ್ ಮತ್ತೆ ನಮ್ಮ ಹೀರೋಯಿನ್ ಅನ್ನು ನೋಡೋದಕ್ಕೆ ಮನೆಗೆ ಬರ್ತಾರೆ. ನಮ್ಮ ಹೀರೋಯಿನ್ ಹತ್ರ ಕೂತು ಅವರ ಪೇರೆಂಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಎಮೋಷನಲ್ ಆಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಅಲ್ಲಿದ್ದ ಮೇಘನ್ ಡೈರೆಕ್ಟ್ ಡಾಕ್ಟರ್ ಹತ್ರ ನೀನು ಅವಳನ್ನ ಅಳಿಸ್ತಾ ಇದೀಯಾ ಅಂತ ಕೋಪದಿಂದ ಕೇಳುತ್ತೆ. ಆವಾಗ ಡಾಕ್ಟರ್ ಶಾಕ್ ಆಗಿ ಬಿಟ್ಟು ಏನಿದು ಅಂತ ತುಂಬಾನೇ ಹೆದರ್ಕೋತಾರೆ. ನಾನೇನೋ ಅವಳನ್ನ ಬೇಕು ಬೇಕು ಅಂತ ಅಳಿಸ್ಲಿಲ್ಲ, ಆದ್ರೆ ಅವಳು ಅಳ್ತಾ ಇದ್ದಾಳಲ್ಲ ಅಂತ ಡಾಕ್ಟರ್ ಅನ್ನೇ ಗುರಾಯಿಸಿ ನೋಡ್ತಾಳೆ ಮೇಘನ್. ಅಷ್ಟೇ ಡಾಕ್ಟರ್ ಫುಲ್ಲಿ ಹೆದರ್ಕೊ ಬಿಡ್ತಾರೆ, ಅಲ್ಲಿಂದ ಎದ್ದು ಬಂದ್ಬಿಡ್ತಾರೆ. ಆಮೇಲೆ ಜೆಮ್ಮಾ ಹತ್ರ ಇಷ್ಟು ಸ್ವಲ್ಪ ದಿನದಲ್ಲಿ ಅವರಿಬ್ಬರು ಇಷ್ಟೊಂದು ಅಟ್ಯಾಚ್ ಆಗ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ಆದ್ರೆ ಯಾಕೋ ಇದು ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಇದೇ ರೀತಿ ಹೀರೋಯಿನ್ ಬೆಳೆದ್ರೆ ಅವಳ ಫ್ಯೂಚರ್ ಹೇಗಿರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಅವಳು ಮನುಷ್ಯರ ಜೊತೆನೆ ಅಟ್ಯಾಚ್ ಆಗ್ಬೇಕು, ಈ ರೀತಿಯ ಗೊಂಬೆ ಜೊತೆ ಅಲ್ಲ ಅಂತ ಹೇಳ್ಬೇಕಾದ್ರೆ ಇದು ಜೆಮ್ಮಾಗೂ ಸರಿ ಅಂತ ಅನ್ಸುತ್ತೆ. ಸೊ ಆದ್ರಿಂದ ಅವತ್ತು ರಾತ್ರಿ ಹೀರೋಯಿನ್ ಅನ್ನ ಕರೆದು ಅವಳ ಜೊತೆ ಮಾತಾಡ್ತಾರೆ. ನಾಳೆನೆ ನೀನು ಔಟಿಂಗ್ ಹೋಗ್ತೀಯಾ, ನಿನ್ ತರಾನಿ ತುಂಬಾ ಚಿಕ್ಕ ಹುಡುಗರು ಬರ್ತಾರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಹಾಗಾದ್ರೆ ನಾನು ಮೇಘನ್ ಅನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಅದಕ್ಕೆ ಜಮ್ಮ ಇಲ್ಲ, ಅದು ಬರೀ ಗೊಂಬೆ, ಅದನ್ನ ನೀನು ಕರ್ಕೊಂಡು ಹೋಗ್ಬಾರ್ದು, ನೀನು ಒಬ್ಬಳೇ ಹೋಗ್ತೀಯಾ ಅಷ್ಟೇ ಅಂತ ಸ್ವಲ್ಪ ರೂಡ್ ಆಗಿ ಹೇಳಿದ ತಕ್ಷಣ ಹೀರೋಯಿನ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆದ್ರಿಂದ ಜಮ್ಮ ಜೊತೆ ಜಗಳ ಮಾಡಿಬಿಟ್ಟು ಬೇಗ ಅವಳ ರೂಮಿಗೆ ಹೋಗ್ಬೇಕು ಅಂತ ಅನ್ಕೋಬೇಕಾದ್ರೆ ಆವಾಗ ಜಮ್ಮ ನಮ್ಮ ಹೀರೋಯಿನ್ ಕೈಯನ್ನ ಹಿಡಿದು ತಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದ ಮೇಘನ್ ಅವಾಗ ಅವಳ ಕೈಯನ್ನ ಬಿಡು ಅಂತ ಜಮ್ಮಗೆ ಹೇಳುತ್ತೆ. ಅಷ್ಟೇ ಜಮ್ಮ ಸ್ಟನ್ ಆಗಿ ಬಿಡ್ತಾರೆ. ತಕ್ಷಣ ಮೇಘನ್ ಹತ್ರ ಬಂದು ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್, ನೀನು ಮಾತಾಡ್ಬೇಡ, ಟರ್ನ್ ಆಫ್ ಅಂತ ಹೇಳಿದ ತಕ್ಷಣ ಮೇಘನ್ ಹಾಗೆ ನಿಧಾನಕ್ಕೆ ಜಮ್ಮವನ್ನ ನೋಡಿ ಓಕೆ ಟರ್ನ್ ಆಫ್ ಆಗೋದಕ್ಕೆ ಪ್ರೋಸೆಸ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳುತ್ತೆ. ಆದ್ರಿಂದ ಜಮ್ಮ ಫಟ್ ಅಂತ ಮೇಘನ್ ಅವಳ ರಿಮೋಟ್ ಅನ್ನ ತಗೊಂಡು ಆಫ್ ಮಾಡ್ತಾರೆ. ಮೇಘನ್ ಕೂಡ ಆಫ್ ಆಗೋ ರೀತಿ ಅದರ ತಲೆಯನ್ನ ಡೌನ್ ಮಾಡ್ಕೊಳ್ಳುತ್ತೆ. ಮೇಘನಿಗೆ ಇವಾಗ್ಲೇನೆ ಹೀರೋಯಿನ್ ಮೇಲೆ ತುಂಬಾನೇ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾನೆ ಇದೆ. ಅದೇ ತರನೇ ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಅನ್ನು ಮೇಘನ್ ಅನ್ನು ಔಟಿಂಗ್ ಗೆ ಕರ್ಕೊಂಡು ಬರ್ತಾರೆ ಜಮ್ಮ. ಮೇಘನ್ ಅನ್ನ ಅಲ್ಲಿರುವ ಗೊಂಬೆಗಳ ಮಧ್ಯದಲ್ಲಿ ಮಡಗ್ಬಿಟ್ಟು ನಮ್ಮ ಹೀರೋಯಿನ್ ಅನ್ನ ಅಲ್ಲಿರುವ ಹುಡುಗರ ಜೊತೆ ಆಟ ಆಡೋದಕ್ಕೆ ಬಿಡ್ತಾರೆ. ಅವಳು ಜಾಲಿಯಾಗಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿ ಏನನ್ನ ಆಟ ಆಡ್ತಾ ಇದ್ದಾರೆ ಅಂದ್ರೆ ಎಲ್ಲರ ಕೈಗೂ ಒಂದು ಬಕೆಟ್ ಅನ್ನು ಕೊಟ್ಬಿಡ್ತಾರೆ. ಆ ಕಾಡು ಒಳಗಡೆ ತುಂಬಾ ಗೊಂಬೆಗಳನ್ನ ಹೌಸಿಟ್ಟಿರ್ತಾರೆ, ಅದನ್ನ ಹುಡುಕಿ ಆ ಬಕೆಟ್ ಗೆ ಹಾಕಿ ತಗೊಂಡು ಬರ್ಬೇಕು. ಸೊ ಹೀರೋಯಿನ್ ಇನ್ನೊಬ್ಬ ಹುಡುಗನುವೆ ಆ ಕಾಡು ಒಳಗಡೆ ಹೋಗ್ತಾರೆ. ಈ ಕಡೆ ಜಮ್ಮ ಕೂಡ ಮಿಕ್ಕಿರುವ ಪೇರೆಂಟ್ಸ್ ಜೊತೆ ಮಾತಾಡ್ತಾ ಇರ್ತಾರೆ. ಹಾಗೆ ಮೇಘನ್ ಮೇಲೇನು ಒಂದು ಕಣ್ಣನ್ನ ಮಡಗಿರ್ತಾರೆ. ಇಲ್ಲಿ ಕಾಡು ಒಳಗಡೆ ನಮ್ಮ ಹೀರೋಯಿನ್ ಜೊತೆ ಒಬ್ಬ ಹುಡುಗ ಇರ್ತಾ ಇದ್ದಾನೆ ಅಲ್ವಾ, ಅವನು ಸ್ವಲ್ಪ ಪೊರ್ಕಿ ನಮ್ಮ ಹೀರೋಯಿನ್ ಹತ್ರ ಗಲಾಟೆ ಮಾಡ್ತಾವನೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಮೇಘನ್ ಅಲ್ಲಿಗೆ ಆ ಜಾಗಕ್ಕೆ ಬಂದ್ಬಿಡ್ತಾಳೆ ಕರೆಕ್ಟ್ ಆಗಿ. ಆ ಗಲಾಟೆ ಮಾಡುವ ಹುಡುಗನಿಗೆ ಮೇಘನನ್ನ ನೋಡಿದ ತಕ್ಷಣ ಶಾಕ್ ಆಗುತ್ತೆ. ಇದೇನಿದು ಅಂತ ಹೀರೋಯಿನ್ ಹತ್ರ ಕೇಳ್ಬೇಕಾದ್ರೆ ಅದು ಬರೀ ರೋಬೋಟ್ ಅಷ್ಟೇ, ಅದು ಒಂದು ಗೊಂಬೆ ರೀತಿ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಆ ಹುಡುಗನು ಬಂದು ಮೇಘನ್ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಮೇಘನ್ ಅವನ ಜೊತೆ ಮಾತಾಡ್ತಾನೆ ಇಲ್ಲ. ಆವಾಗ ನಮ್ಮ ಹೀರೋಯಿನ್ ಮೇಘನ್ ನನ್ನ ಜೊತೆ ಮಾತ್ರನೇ ಪೇರ್ ಆಗಿದ್ದಾಳೆ, ಆದ್ರಿಂದ ನನ್ನ ಜೊತೆ ಮಾತ್ರ ಮಾತಾಡ್ತಾಳೆ, ನನ್ನ ಜೊತೆ ಮಾತ್ರನೇ ಆಟ ಆಡ್ತಾಳೆ ಅಂತ ಹೇಳಿದ ತಕ್ಷಣ ಗಲಾಟೆ ಮಾಡುವ ಹುಡುಗ ಫಟ್ ಅಂತ ಮೇಘನನ್ನ ಎತ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ಹೀರೋಯಿನ್ ಹಿಂದೆನೆ ಓಡಿ ಹೋಗ್ತಾಳೆ. ಆದ್ರೆ ಅಷ್ಟರಲ್ಲಿ ಆ ಗಲಾಟೆ ಮಾಡುವ ಹುಡುಗ ಮೇಘನನ್ನ ತಗೊಂಡು ಒಂದು ಜಾಗಕ್ಕೆ ಬಂದು ಅದ್ರ ಮೇಲೆ ಕೂತು ನೀನು ನನ್ನ ಜೊತೆ ಎಲ್ಲ ಆಟ ಆಡಲ್ವಾ, ಆಟಾಡು ನನ್ನ ಜೊತೆ ಆಟಾಡು ಅಂತ ಹೇಳಿ ಮೇಘನ್ಗೆ ಹೊಡಿತಾನೆ ಇರ್ತಾನೆ. ಹಾಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ರೈಸ್ ಅಪ್ ಆಗುತ್ತೆ. ಫಟ್ ಅಂತ ಹುಡುಗನ ಕೈಯನ್ನ ಹಿಡಿದು ಅವನ ಕೈಯನ್ನ ನುಳ್ದು ಮತ್ತೆ ಅವನ ಕಿವಿಯನ್ನು ಹಿಡ್ಕೊಬಿಡುತ್ತೆ. ಸ್ವಲ್ಪನಾದ್ರೂ ಮೇನಸ್ ಅಂದ್ರೆ ಏನು ಅಂತ ತಿಳ್ಕೊ ಅಂತ ಹೇಳಿ ಆ ಹುಡುಗನ ಕಿವಿಯನ್ನೇ ಕಿತ್ತು ಎಸ್ದು ಬಿಡ್ತಾಳೆ. ಅಷ್ಟೇ ಹುಡುಗ ಹೆದರ್ಕೊಂಡು ಎದ್ದು ಬಿದ್ದು ಓಡಿ ಹೋಗ್ತಾನೆ. ಆದ್ರೆ ಮೇಘನ್ ಆ ಹುಡುಗನನ್ನ ಬಿಡ್ತಾ ಇಲ್ಲ, ಹಿಂದೆನೆ ನಾಯಿ ರೀತಿ ಓಡಿ ಬರ್ತಾ ಇದ್ದಾಳೆ. ಸೊ ಹುಡುಗ ಮೇಘನಿಗೆ ಹೆದರ್ಕೊಂಡು ತುಂಬಾನೇ ಗಾಬರಿಯಾಗಿ ಓಡಿ ಹೋಗ್ಬೇಕಾದ್ರೆ ಲೆಗ್ಗು ಸ್ಲಿಪ್ ಆಗಿ ಅಲ್ಲಿ ಕೆಳಗಡೆ ರೋಡ್ ಮೇಲೇನೆ ಬಿದ್ದೋಗ್ತಾನೆ. ಆ ಸಮಯದಲ್ಲಿ ಕರೆಕ್ಟ್ ಆಗಿ ಒಂದು ಕಾರು ಬಂದು ಆ ಹುಡುಗನ ಮೇಲೇನೆ ಹತ್ತು ಬಿಡುತ್ತೆ. ಅಷ್ಟೇ ಹುಡುಗ ಸ್ಪಾಟ್ ಔಟ್ ತೀರೋಗ್ಬಿಟ್ಟ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲೇ ಹೀರೋಯಿನ್ ಜೆಮ್ಮ ಮೇಘನ್ ಎಲ್ಲರೂ ಅವರ ಮನೆಯಲ್ಲಿ ಇರ್ತಾ ಇದ್ದಾರೆ. ಜೆಮ್ಮಗೆ ಮೇಘನ್ ಮೇಲೇನೆ ಒಂದು ಡೌಟ್ ಆಗಿರ್ತಾ ಇದೆ. ಆದ್ರಿಂದ ಅದ್ರ ಬಗ್ಗೆ ಹೀರೋಯಿನ್ ಹತ್ರ ಕೇಳ್ತಾರೆ. ಅದಕ್ಕೆ ಹೀರೋಯಿನ್ ಇಲ್ಲ ಮೇಘನ್ ಎಲ್ಲ ಗೊಂಬೆಗಳ ಮಧ್ಯೆನೇ ಇರ್ತಾ ಇದ್ಲು, ಆದ್ರೆ ಆ ಹುಡುಗನೇ ಮೇಘನನ್ನ ಎತ್ಕೊಂಡು ಅಲ್ಲಿಗೆ ಬಂದ್ಬಿಟ್ಟಿದ್ದ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ಯಾಕೆ ಅಂದ್ರೆ ಮೇಘನನ್ನ ಸಿಗಾಕ್ಸೋದಕ್ಕೆ ನಮ್ಮ ಹೀರೋಯಿನ್ಗೆ ಇಷ್ಟ ಇಲ್ಲ. ಆವಾಗ ಕರೆಕ್ಟ್ ಆಗಿ ಅವರ ಮನೆಗೆ ಪೊಲೀಸ್ ಒಬ್ಬರು ಬರ್ತಾರೆ. ಏನು ಅಂತ ನೋಡಿದ್ರೆ ಪಕ್ಕದ ಮನೆ ಅಜ್ಜಿನೇ ನಾಯಿಯನ್ನ ಕಾಣ್ತಾ ಇಲ್ಲ, ನನಗೆ ಯಾಕೋ ಇವರ ಮೇಲೇನೆ ಡೌಟ್ ಆಗಿರ್ತಾ ಇದೆ, ಇವರೇ ಏನಾದ್ರೂ ಮಾಡಿರ್ಬೇಕು, ಅದ್ರಲ್ಲೂ ಅವತ್ತು ರಾತ್ರಿ ಆ ಗೊಂಬೆಯನ್ನ ನಾನು ಹೊರಗಡೆ ನೋಡ್ದೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಆದ್ರಿಂದಾನೇ ಪೊಲೀಸರ್ಸ್ ಮನೆಗೆ ಬಂದಿದ್ದಾರೆ. ಆವಾಗ ಜಮ್ಮ ಇಲ್ಲ ಅದು ಜಸ್ಟ್ ಕೀ ಕೊಡುವ ಗೊಂಬೆ, ಅದು ಏನನ್ನು ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಪೊಲೀಸ್ ಹತ್ರ ಹೇಳಿ ಪೊಲೀಸನ್ನ ಅಲ್ಲಿಂದ ಕಳಿಸ್ತಾರೆ. ಅವತ್ತು ರಾತ್ರಿ ಹೀರೋಯಿನ್ ಮೇಘನ್ ಹತ್ರ ನೀನೇನು ಮಾಡಿಲ್ಲ ತಾನೆ ಅಂತ ಕೇಳ್ಬೇಕಾದ್ರೆ ನಾನೇನ್ ಮಾಡ್ದೆ, ನಾನೇನು ಮಾಡಿಲ್ಲ, ಅವನಾಗಿದ್ದು ತಾನೇ ಓಡಿ ಹೋಗಿ ಬಿದ್ದೋದ, ಇವಾಗಲಾದ್ರೂ ಮ್ಯಾನರ್ಸ್ ಅಂದ್ರೆ ಏನು ಅಂತ ಕಲ್ತ್ಕೊಂಡಿರ್ತಾನೆ ಆ ಹುಡುಗ ಅಂತ ಮೇಘನ್ ಹೇಳ್ಬೇಕಾದ್ರೆ ಸರಿ ನೀನ್ ಹೇಳೋದು ಸರಿನೇ ಅಂತ ಹೇಳ್ಬಿಟ್ಟು ಹಾಗೆ ಹುಡುಗಿ ಮಲ್ಗಿ ನಿದ್ದೆ ಮಾಡ್ಬಿಡ್ತಾಳೆ. ನೆಕ್ಸ್ಟ್ ಮಧ್ಯರಾತ್ರಿಯಲ್ಲಿ ಪಕ್ಕದ ಮನೆ ಅಜ್ಜಿಗೆ ಅವರ ನಾಯಿ ಬೊಗಳುವ ಸದ್ದು ಕೇಳುತ್ತೆ. ಅಷ್ಟೇ ಅಜ್ಜಿನ ಊಟ ತಗೊಂಡು ಆ ಸದ್ದು ಎಲ್ಲಿಂದ ಬರ್ತಾ ಇದೆಯೋ ಆ ರೂಮ್ ಕಡೆಗೆ ಹೋಗ್ತಾರೆ. ಆದ್ರೆ ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಮೇಘನ್ ಅಲ್ಲಿ ಇರ್ತಾ ಇದ್ದಾಳೆ. ಅಜ್ಜಿ ಹೆದರ್ಕೊಬಿಟ್ಟು ಯಾರು ನೀನು ಅಂತ
ಕಿರ್ಚ್ಕೋತಾರೆ. ಅದಕ್ಕೆ ಮೇಘನ್, ನಾನು ಅದೇನೇ ನನ್ನ ಹತ್ರ ಕೇಳ್ಕೊತಾ ಇದ್ದೀನಿ, ಆದ್ರೆ ನನಗೆ ಯಾರು ಆ ರೀತಿ ಕೋಡಿಂಗ್ ಎಲ್ಲ ಮಾಡಿಲ್ವಲ್ಲ ಅಂತ ಹೇಳಿ ಅಜ್ಜಿ ಕೈಗೆ ಮೊಳೆ ಹೊಡೆದು ಅವರ ಮೇಲೆ ಒಂದು ಫುಲ್ ಫೋರ್ಸ್ ಅಲ್ಲಿ ವಾಟರ್ ಹೊಡೆಯುತ್ತೆ. ಅಷ್ಟೇ, ಅಜ್ಜಿ ಕತೆ ಮುಗಿಯಿತು. ನೆಕ್ಸ್ಟ್ ದಿನ ಬೆಳಿಗ್ಗೆ ಮತ್ತೆ ಪೊಲೀಸ್ ಬಂದು ಜಮ್ಮಾವನ್ನ ವಿಚಾರಿಸ್ತಾರೆ. ಆ ಅಜ್ಜಿಗೆ ಏನಾಯ್ತು ಅಂತ ಹೇಳ್ತಾರೆ. ಇದನ್ನ ಕೇಳುವ ಜಮ್ಮಾಗೆ ನಂಬೋಕೆನೆ ಆಗ್ತಾ ಇಲ್ಲ, ತುಂಬಾ ಶಾಕ್ ಆಗ್ತಾರೆ. ಆದ್ರಿಂದ ಮೇಘನ್ ಮೇಲೆ ಇನ್ನವೇ ಅವರಿಗೆ ಡೌಟ್ ಆಗುತ್ತೆ. ಸೊ ಹೀರೋಯಿನ್ ಅವತ್ತು ರಾತ್ರಿ ಮಲಗಿದ ತಕ್ಷಣ ಜಮ್ಮ ಬೇಗ ಬೇಗ ಮನೆ ಒಳಗಡೆ ಬಂದು ಮೇಘನ್ ಅವಳ ಫೈಲ್ಸ್ ನೆಲ್ಲ ಚೆಕ್ ಮಾಡಿ ನೋಡ್ತಾರೆ. ಹಾಗೆ ಮೇಘನ್ ಅವಳ ಮೆಮೊರಿಯನ್ನೆಲ್ಲ ಚೆಕ್ ಮಾಡಿ ನೋಡ್ಬೇಕಾದ್ರೆ ಶಾಕ್ ಆಗ್ತಾರೆ ಜಮ್ಮ. ಯಾಕೆ ಅಂದ್ರೆ ಆ ಹುಡುಗ ತೀರೋಗಿದ್ದ ದಿನ, ನಿನ್ನೆ ರಾತ್ರಿ ಆ ಅಜ್ಜಿ ತೀರೋಗಿದ್ದ ದಿನ, ಆ ವಿಡಿಯೋ ಫುಟೇಜ್ ಫೈಲ್ ಮಾತ್ರ ಕರೆಕ್ಟ್ ಆಗಿದೆ. ಅದನ್ನ ಜಮ್ಮ ನೋಡ್ತಾನೆ ಇರ್ಬೇಕಾದ್ರೆ ಆ ಜಾಗಕ್ಕೆ ಮೇಘನ್ ಬಂದ್ಬಿಡ್ತಾಳೆ. ಜಮ್ಮಗೆ ತುಂಬಾನೇ ಶಾಕ್ ಆಗಿ ಬಿಡುತ್ತೆ. ಹಾಗೆ ಏನೇನೋ ಮಾತಾಡಿ ಮೇಘನ್ ಹತ್ರ ಮೇಂಟೈನ್ ಮಾಡ್ತಾರೆ. ಅದಕ್ಕೆ ಮೇಘನ್, ನಿಮ್ಮ ಮುಖದಲ್ಲಿ ಏನಕ್ಕೆ ಇಷ್ಟೊಂದು ಭಯ ಕಾಣಿಸ್ಕೋತಾ ಇದೆ? ನನ್ನ ಹತ್ರ ನೀವು ಏನನ್ನಾದ್ರೂ ಕೇಳ್ಬೇಕಾಗಿದ್ಯಾ ಅಂತ ಮೇಘನ್ ಕೇಳಿದ ತಕ್ಷಣ ಅದಕ್ಕೆ ಜಮ್ಮ, ಹೌದು, ನೀನು ಯಾರನ್ನಾದ್ರೂ ಕೊಂದಿದ್ಯಾ, ಯಾರನ್ನಾದ್ರೂ ನೀನು ಅಟ್ಯಾಕ್ ಮಾಡಿದ್ಯಾ ಅಂತ ಡೈರೆಕ್ಟ್ ಆಗಿ ಮೇಘನ್ ಹತ್ರನೇ ಕೇಳ್ಬೇಕಾದ್ರೆ, ನಿಮ್ಮ ಕ್ವಶನ್ಗೆ ನಾನು ಡೈರೆಕ್ಟ್ ಆಗಿ ಆನ್ಸರ್ ಮಾಡೋಕೆ ಆಗಲ್ಲ, ಆದ್ರೆ ಮನುಷ್ಯರು ಕೆಲವೊಬ್ಬರಿಗೆ ನೋವನ್ನ ಕೊಡ್ತಾರಲ್ಲ, ಮರ್ಡರ್ಸ್ ಅನ್ನ ಮಾಡ್ತಾರಲ್ಲ ಅಂತ ಹೇಳಿದ ತಕ್ಷಣ ಇದನ್ನ ಕೇಳಿ ಜಮ್ಮ ಶಾಕ್ ಆಗ್ತಾರೆ. ಬೇಗ ಬೇಗ ಮೇಘನ್ ಹತ್ರ ಏನೇನೋ ಮಾತಾಡಿ ನಿಧಾನಕ್ಕೆ ಮೇಘನ್ ಪಕ್ಕದಲ್ಲಿ ಹೋಗಿ ಬಟನ್ ಅನ್ನ ಪ್ರೆಸ್ ಮಾಡಿ ಅದನ್ನ ಶಟ್ ಡೌನ್ ಮಾಡಿ ಬಿಡ್ತಾರೆ. ಆವಾಗಲೇ ಜಮ್ಮ ಅವರಿಗೆ ನೆಮ್ಮದಿ ಆಗುತ್ತೆ. ಬೇಗ ಬೇಗ ಮೇಘನ್ ಅನ್ನ ಚೆನ್ನಾಗಿ ಚೆಕ್ ಮಾಡ್ಕೊಂಡು ಸರಿಯಾಗಿ ಪ್ಯಾಕ್ ಮಾಡ್ಕೊಂಡು ಅವರ ಲ್ಯಾಬ್ಗೆ ಆಫೀಸ್ಗೆ ತಗೊಂಡು ಹೋಗ್ತಾರೆ. ಜೊತೆಗೆ ಹೀರೋಯಿನ್ ಅನ್ನು ಡಾಕ್ಟರ್ ಅನ್ನ ನೋಡ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಹೀರೋಯಿನ್ಗೆ ಮೇಘನ್ ಅನ್ನು ನೋಡದೆ ಇರೋಕೆ ಆಗ್ತಾ ಇಲ್ಲ. ನನಗೆ ಮೇಘನ್ ಬೇಕು, ಮೇಘನ್ ಅನ್ನ ನನಗೆ ರಿಟರ್ನ್ ಕೊಡಿ ಅಂತ ಹತ್ಕೊಂಡೇ ಕೇಳ್ತಾಳೆ. ಅದಕ್ಕೆ ಜಮ್ಮ, ಅವಳ ಫಂಕ್ಷನ್ಸ್ ಎಲ್ಲ ಸರಿ ಇಲ್ಲ ಅನ್ಸುತ್ತೆ, ನಾನು ಅವಳನ್ನ ಕಂಪ್ಲೀಟ್ ಆಗಿ ರೆಡಿ ಮಾಡ್ಬಿಟ್ಟು ಮತ್ತೆ ರಿಟರ್ನ್ ನಿನಗೇನೆ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಹೀರೋಯಿನ್ ಕೈಯಲ್ಲಿ ಮೇಘನ್ ಅನ್ನು ನೋಡೋಕೆ ಆಗ್ತಾನೆ ಇಲ್ಲ. ಆದ್ರಿಂದ ಅಳ್ತಾ ಇದ್ದಾಳೆ, ಕಿರ್ಚ್ಕೋತಾಳೆ, ಜಗಳ ಮಾಡ್ತಾಳೆ. ಇವಾಗ್ಲೇ ಜಮ್ಮ ಅವರಿಗೆ ನಾವು ಎಷ್ಟು ದೊಡ್ಡ ತಪ್ಪನ್ನ ಮಾಡ್ತಾ ಇದೀವಿ ಅಂತ ಅರ್ಥ ಆಗುತ್ತೆ. ಕಟ್ ಮಾಡಿದ್ರೆ ಆ ಡಾಕ್ಟರ್ ಹೀರೋಯಿನ್ ಅನ್ನು ನೋಡೋದಕ್ಕೆ ಬರ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಮೇಘನ್ ಅನ್ನು ನೋಡದೆ ಇರೋದ್ರಿಂದ ತುಂಬಾನೇ ಕೋಪದಲ್ಲಿ ಇರ್ತಾ ಇದ್ದಾಳೆ. ಡಾಕ್ಟರ್ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಹುಡುಗಿ. ಒಂದು ಸ್ಟೇಜ್ ಅಲ್ಲಿ ಆ ಡಾಕ್ಟರ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡು ಕೈಗೆ ಸಿಸರ್ ಅನ್ನ ತಗೋತಾಳೆ. ಇದನ್ನ ನೋಡೋರು ಅಲ್ಲಿರೋರು ಎಲ್ಲರೂ ಶಾಕ್ ಆಗ್ತಾರೆ. ಫಟ್ ಅಂತ ಜಮ್ಮ ರೂಮ್ ಒಳಗಡೆ ಬಂದು ಹೀರೋಯಿನ್ಗೆ ಬೈದು ಅವಳ ಹತ್ರ ಇರುವ ಸಿಸರ್ ಅನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಅಷ್ಟೇ ಜಮ್ಮ ಅವರ ಕಪಾಳಕ್ಕೆನೆ ಒಂದು ಬಿಡ್ತಾಳೆ ಹುಡುಗಿ. ಅಷ್ಟೇ ಜಮ್ಮ ಶಾಕ್ ಆಗಿಬಿಟ್ಟು ಹಾಗೆ ಹೀರೋಯಿನ್ ಅನ್ನಿ ನೋಡ್ತಾ ಇರ್ತಾರೆ. ಹೀರೋಯಿನ್ಗೆ ಇನ್ನವೇ ತುಂಬಾನೇ ಅಳು ಬರುತ್ತೆ. ಸಾರಿ, ನಾನು ಗೊತ್ತಿಲ್ಲದೆ ಹೊಡೆದ್ಬಿಟ್ಟೆ, ನನಗೆ ಮೇಘನ್ ಅನ್ನ ನೋಡ್ಬೇಕು, ಅದಕ್ಕಾಗಿ ಗೊತ್ತಿಲ್ಲದೆ ಹೊಡೆದ್ಬಿಟ್ಟೆ ನಿಮ್ಮನ್ನ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಜಮ್ಮ, ಇನ್ನ ಅತಿ ಹೆಚ್ಚಾಗಿ ನೀನು ಮೇಘನ್ ಜೊತೆ ಅಟ್ಯಾಚ್ಮೆಂಟ್ ಆಗ್ಬಾರ್ದು. ನಿನಗೆ ಅರ್ಥ ಆಗ್ತಾ ಇದೆಯಾ? ನೀನು ನಿನ್ನ ಪೇರೆಂಟ್ಸ್ ಅನ್ನ ಕಳ್ಕೊಂಡಿದ್ಯಾ, ಅವರ ಜಾಗವನ್ನ ಯಾರು ರೀಪ್ಲೇಸ್ ಮಾಡೋಕೆ ಆಗಲ್ಲ, ಅದು ನಿಜಾನೇ, ಆದ್ರೆ ನನ್ನ ಕೈಯಲ್ಲಿ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ನನಗೆ ಒಂದು ಚಾನ್ಸ್ ಅನ್ನ ಕೊಡು, ನನ್ನನ್ನ ನಂಬು, ನಾನು ಖಂಡಿತ ಅದನ್ನ ಮಾಡ್ತೀನಿ. ಸರಿ, ನಾವಿಬ್ಬರು ಇವಾಗ ಮನೆಗೆ ಹೋಗೋಣ್ವಾ ಅಂತ ಕೇಳಿದ ತಕ್ಷಣ ಅದಕ್ಕೆ ನಮ್ಮ ಹೀರೋಯಿನ್, ಸಾರಿ, ನಾನು ನಿಮಗೂ ತುಂಬಾನೇ ಕಷ್ಟವನ್ನ ಕೊಟ್ಬಿಡ್ತಾ ಇದ್ದೀನಲ್ಲ, ಸರಿ ಓಕೆ, ಇವಾಗ ನಾವು ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಆದ್ರೆ ಇವಾಗ ನಮ್ಮ ಹೀರೋಯಿನ್ಗೆ ಮನ್ಸೊಳಗಡೆ ಗಿಲ್ಟಿ ಫೀಲಿಂಗ್ ಬಂದ್ಬಿಟ್ಟಿದೆ. ಆದ್ರಿಂದ ಜಮ್ಮ ಮೇಲೆ ತುಂಬಾನೇ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ. ಆದ್ರೆ ಇವತ್ತೇನೆ ಮೇಘನ್ ಅನ್ನ ಪಬ್ಲಿಕ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆದ್ರಿಂದ ಟಿವಿಯಲ್ಲೂ ನ್ಯೂಸ್ ಪೇಪರ್ಸ್ ಅಲ್ಲೂ ಆಡ್ಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಆದ್ರಿಂದ ಹೊರಗಡೆ ಇರೋ ಜನರು ಎಲ್ಲರೂ ಮೇಘನ್ ಅನ್ನು ನೋಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಜಮ್ಮ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಮನೆಗೆ ಹೊರಡ್ತಾ ಇದ್ದಾರೆ ಅಲ್ವಾ. ಸೊ ಈ ವಿಷಯವನ್ನ ಅವರ ಫ್ರೆಂಡಿಗೆ ಹೇಳೋಣ ಅಂತ ಕಾಲ್ ಮಾಡಿದ್ರೆ ಆ ಕಡೆ ಅವರ ಫ್ರೆಂಡ್ ಕಾಲ್ ಅನ್ನ ಪಿಕ್ ಮಾಡಿ ಮಾತಾಡ್ತಾರೆ. ಆದ್ರೆ ಜಮ್ಮಗೆ ಅವರ ಫ್ರೆಂಡ್ ಮಾತಾಡೋದು ಏನೋ ವಿಚಿತ್ರ ಅನ್ಸುತ್ತೆ. ಫ್ರೆಂಡ್ ಮಾತಾಡೋದು ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅವರಿಗೆ ಫೀಲ್ ಆಗುತ್ತೆ. ಹಾಗೆ ಕಾಲ್ ಅನ್ನ ಕಟ್ ಮಾಡಿದ್ರೆ ಈ ಕಡೆ ಮೇಘನ್ ಅನ್ನ ನಮಗೆ ತೋರಿಸ್ತಾರೆ. ನೋಡಿದ್ರೆ ಜಮ್ಮ ಅವರ ಫ್ರೆಂಡ್ ಮೇಘನ್ ಅನ್ನ ಕಟ್ಟಿ ಹಾಕಿ ಇಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಇಷ್ಟೊತ್ತು ಜಮ್ಮ ಹತ್ರ ಮಾತಾಡಿದ್ದು ಅವರ ಫ್ರೆಂಡ್ ಅಲ್ಲ, ಮೇಘನೆ ಆಂಡ್ರಾಯ್ಡ್ ಪವರ್ ಮುಖಾಂತರ ಫೋನ್ ಅಲ್ಲಿ ಅವರ ಫ್ರೆಂಡ್ ರೀತಿ ಜಮ್ಮ ಹತ್ರ ಮಾತಾಡಿರೋದು. ಹೀರೋಯಿನ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅನ್ನೋ ವಿಷಯವನ್ನ ಜಮ್ಮ ಹತ್ರನೇ ಮಾತಾಡಿ ತಿಳ್ಕೊಂಡಿದ್ದಾಳೆ ಮೇಘನ್. ಆಮೇಲೆ ಜಮ್ಮ ಅವಳ ಫ್ರೆಂಡ್ಸ್ ಮೇಘನ್ ಅವಳ ಕೋಡಿಂಗ್ ಅನ್ನೆಲ್ಲ ಸರಿ ಮಾಡೋಣ ಅಂತ ನೋಡ್ತಾ ಇರ್ತಾರೆ. ಆವಾಗಲೇ ಮೇಘನ್ ಇವಾಗ ರೀಸೆಂಟ್ ಆಗಿ ಫೋನ್ ಅನ್ನ ಯೂಸ್ ಮಾಡಿ ಮಾತಾಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಇದು ಗೊತ್ತಾಗಿದ್ದ ತಕ್ಷಣ ಫ್ರೆಂಡ್ಸ್ ಶಾಕ್ ಆಗ್ತಾರೆ. ಸೊ ತಕ್ಷಣ ಫ್ರೆಂಡ್ ಒಬ್ಬ ತುಂಬಾನೇ ಕೋಪ ಮಾಡ್ಕೊಂಡು ಮೇಘನ್ ಅನ್ನ ಹೊಡೆದು ನೋಡ್ತಾನೆ. ಆದ್ರೆ ಅದು ಅಲ್ಲಾಡದೆ ಶೇಕ್ ಆಗದೆ ಹಾಗೆ ನಿಂತಿದೆ. ಸೊ ತಕ್ಷಣ ಮೇಘನ್ಗೆ ಕನೆಕ್ಟ್ ಆಗಿರುವ ಕೇಬಲ್ ಎಲ್ಲವನ್ನು ಕಟ್ ಮಾಡಿ ಬಿಟ್ಬಿಟ್ಟು ಅದ್ರ ಹತ್ರ ಹೋಗಿ ಚೆಕ್ ಮಾಡ್ತಾವನೆ. ಅಷ್ಟೇ ಮೇಘನ್ ಫಟ್ ಅಂತ ಆನ್ ಆಗಿ ಅವನ ಕತ್ತಿಗೆ ರೋಪ್ ಅನ್ನ ಕಟ್ಟಿ ಹಾಗೆ ಮೇಲೆತ್ತಿ ಅವನನ್ನ ನೇಣಕ್ಕೆ ಹಾಕ್ಬಿಡುತ್ತೆ. ಇದನ್ನ ನೋಡಿದ ಮಿಕ್ಕಿರೋ ಫ್ರೆಂಡ್ಸ್ ಶಾಕ್ ಆಗಿ ಹೆದರ್ಕೊಂಡು ಅವನನ್ನ ಕಾಪಾಡಬೇಕು ಅಂತ ಟ್ರೈ ಮಾಡ್ತಾರೆ. ಆದ್ರೆ ಮೇಘನ್ ಆ ಜಾಗವನ್ನೇ ಬ್ಲಾಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡುತ್ತೆ. ಈ ಕಡೆ ಬಾಸ್ ಜಮ್ಮಾಗೆ ಕಾಲ್ ಮಾಡಿ, ಎಲ್ಲಿ ಮೇಘನ್, ಇವತ್ತು ನಾವು ಅವಳನ್ನ ಲಾಂಚ್ ಮಾಡ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ವಾ, ಬೇಗ ಅವಳನ್ನ ಕರ್ಕೊಂಡು ಇಲ್ಲಿಗೆ ಬಾ ಅಂತ ಹೇಳ್ಬೇಕಾದ್ರೆ ಈ ಕಡೆ ಜಮ್ಮವನ್ನ ನೋಡಿದ್ರೆ ಹೇಗಾದ್ರೂ ಮೇಘನನ್ನ ಬಿಟ್ಟು ತುಂಬಾ ದೂರ ಹೋಗ್ಬಿಡ್ಬೇಕು ಅಂತ ಹೀರೋಯಿನ್ ಅನ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಸಡನ್ ಆಗಿ ಮೇಘನ್ ಬಾಸ್ಗೆ ಆಪೋಸಿಟ್ ಬಂದು ನಿಲ್ತಾಳೆ. ಇವಾಗ ತುಂಬಾನೇ ಕೋಪದಲ್ಲಿ ಇರ್ತಾ ಇದ್ದಾಳೆ ಮೇಘನ್. ಯಾಕೆ ಅಂದ್ರೆ ಹೀರೋಯಿನ್ ಹತ್ರ ಇಂದ ಇವಳನ್ನ ದೂರ ಮಾಡಿ ಬಿಟ್ಟಿದ್ದಾರೆ ಅಲ್ವಾ. ಆದ್ರಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೂಪರ್ ಆದ ಮ್ಯೂಸಿಕ್ ಹೋಗ್ತಾ ಇರುತ್ತೆ. ಆವಾಗ ಮೇಘನ್ ಬಾಸ್ ಮುಂಚೆ ಒಂದ್ ರೀತಿಯ ಡ್ಯಾನ್ಸ್ ಅನ್ನ ಮಾಡ್ತಾಳೆ. ಹಾಗೆ ಡ್ಯಾನ್ಸ್ ಮಾಡ್ಕೊಂಡೆ ಒಂದು ದೊಡ್ಡ ಕತ್ತಿಯನ್ನ ತೆಗಿಬೇಕಾದ್ರೆ ಅಷ್ಟೇ ಬಾಸ್ ಶಾಕ್ ಆಗಿ ಬಿಡ್ತಾವನೆ. ಇವಾಗಲೇ ಇವನಿಗೆ ಮೇಘನ್ ಬಗ್ಗೆ ಗೊತ್ತಾಗ್ತಾ ಇದೆ. ಅಷ್ಟೇ ಎದ್ದು ಬಿದ್ದು ಅಲ್ಲಿಂದ ಓಡಿ ಹೋಗ್ತಾವನೆ. ಹಿಂದೆನೆ ಮೇಘನ್ ಚೇಸ್ ಮಾಡಿ ಬರ್ತಾ ಇರ್ತಾಳೆ. ಆವಾಗ ಲಿಫ್ಟ್ ಅಲ್ಲಿ ಇರುವ ಬಾಸ್ ಅವನ ಅಸಿಸ್ಟೆಂಟ್ ಮೇಘನ್ ಬರ್ತಾ ಇರುವ ಸ್ಪೀಡ್ ಅನ್ನ
ಅನ್ನ ನೋಡಿದ ತಕ್ಷಣವೇ ಲಿಫ್ಟ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾವನೆ. ಆದ್ರೆ ಕರೆಕ್ಟ್ ಆಗಿ ಬಾಸ್ ಅನ್ನ ಅಲ್ಲೇ ಚುಚ್ಚಿ ಕೊಂದು ಬಿಡ್ತಾವಳೆ ಮೇಘನ್. ಇದನ್ನ ನೋಡಿದ ಅಸಿಸ್ಟೆಂಟ್ ಏನ್ ಮಾಡೋದು ಅಂತ ಗೊತ್ತಾಗದೆ ಹಾಗೆ ಸ್ಟನ್ ಆಗಿ ಕೂತಿರ್ತಾವನೆ. ಆವಾಗ ಮೇಘನ್, ಏನು ನೋಡ್ತಾ ಇದೀಯಾ? ಆದ್ರೂ ನೀನು ಈ ಕಂಪನಿ ಸೀಕ್ರೆಟ್ ಅನ್ನ ಹೊರಗಡೆ ಮಾರಿ ಆಟೋಮೆಟಿಕ್ ಇವರನ್ನ ನೀನೇ ಕೊಂದು ಬಿಡ್ತಾ ಇದ್ದೆ. ಸೊ ನೀನು ಮಾಡಿದ ತಪ್ಪಿಗೆ ನೀನು ಇವಾಗ ಸಾಯ್ತೀಯಾ ಅಂತ ಹೇಳಿ ಅವನನ್ನು ಕೊಂದು ಬಿಡ್ತಾ ಇದ್ದಾಳೆ. ಆಮೇಲೆ ಇಲ್ಲಿ ಮನೆಯಲ್ಲಿ ನಮ್ಮ ಜಮ್ಮ ಹೀರೋಯಿನ್ ಅನ್ನ ಮಲಗಿಸ್ಬಿಟ್ಟು ಡೋರ್ ಅನ್ನ ಕ್ಲೋಸ್ ಮಾಡಿ ಹಿಂದೆ ತಿರುಗಬೇಕಾದ್ರೆ ಅಲ್ಲಿ ಏನೋ ಒಂದ್ ರೀತಿಯ ಸದ್ದು ಆಗುತ್ತೆ. ಹೊರಗಡೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಯಾರನ್ನು ಕಾಣ್ತಾ ಇಲ್ಲ. ಆದ್ರೆ ಪಿಯಾನೋವನ್ನ ಯಾರೋ ಪ್ಲೇ ಮಾಡೋ ರೀತಿ ಸದ್ದು ಕೇಳುತ್ತೆ. ಸೊ ಜಮ್ಮ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡ್ಬೇಕಾದ್ರೆ ಮೇಘನ್ ಅಲ್ಲಿ ಕೂತು ಪಿಯಾನೋವನ್ನ ಪ್ಲೇ ಮಾಡ್ತಾ ಇದ್ದಾಳೆ. ಅಷ್ಟೇ ನಮ್ಮ ಜಮ್ಮಗೆ ಹೃದಯನೇ ನಿಂತಂಗ ಆಗ್ಬಿಡುತ್ತೆ. ನೀನು ಹೇಗೆ ಇಲ್ಲಿಗೆ ಬಂದೆ ಮೇಘನ್? ಮತ್ತೆ ನೀನು ಲ್ಯಾಬಿಗೆನೆ ಹೋಗು ಅಂತ ಹೇಳಿದ್ರೆ, ನಾನು ಏನಕ್ಕೆ ಹೋಗ್ಬೇಕು? ನೀನು ಬೇಕಾಗಿದ್ರೆ ಲ್ಯಾಬಿಗೆ ಹೋಗು, ನಾನು ಯಾವಾಗ್ಲೂ ಹೀರೋಯಿನ್ ಜೊತೆನೆ ಇರ್ತೀನಿ, ನಾನು ಮಾತ್ರನೇ ಅವಳ ಜೊತೆ ಇರ್ಬೇಕು, ನೀನು ಇರಬಾರ್ದು ಅಂತ ಮಾತಾಡ್ಕೊಂಡು ಜಮ್ಮವನ್ನೇ ಅಟ್ಯಾಕ್ ಮಾಡ್ತಾಳೆ ಮೇಘನ್. ಜಮ್ಮನು ಪಕ್ಕದಲ್ಲಿರುವ ವಾಟರ್ ಜಗ್ ಅನ್ನ ಎತ್ತಿ ಮೇಘನ್ ಅನ್ನ ಅಟ್ಯಾಕ್ ಮಾಡ್ಬೇಕಾದ್ರೆ ಮೇಘನು ಜಮ್ಮ ಅವಳ ಕತ್ತನ್ನ ಹಿಡ್ಕೊಂಡೆ ಹಾಗೆ ಫ್ರೀಸ್ ಆಗಿ ಬಿಡುತ್ತೆ. ಯಾಕೆಂದ್ರೆ ಅದು ರೋಬೋಟ್ ಅಲ್ವಾ, ನೀರು ಬಿದ್ದಿದ್ರಿಂದ ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಫ್ರೀಸ್ ಆಗ್ಬಿಟ್ಟಿದೆ. ತಕ್ಷಣ ಜಮ್ಮ ಅವಳ ಮನೆ ಒಳಗಡೆನೆ ಇರುವ ಲ್ಯಾಬಿಗೆ ಬಂದು ಅಲ್ಲಿರುವ ಥಿಂಗ್ಸ್ ಎಲ್ಲವನ್ನು ಕೆಳಗಡೆ ತಳ್ಳಿ ಬಿಡ್ತಾಳೆ. ಈ ಸದ್ದನ್ನ ಕೇಳಿ ನಮ್ಮ ಹೀರೋಯಿನ್ ಹೊರಗಡೆ ಬರೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಅಷ್ಟರಲ್ಲಿ ಮೇಘನ್ ಅಲ್ಲಿಗೆ ಬಂದು ನಮ್ಮ ಹೀರೋಯಿನ್ ಅನ್ನ ಅವಳ ರೂಮ್ ಒಳಗಡೆನೆ ಇಟ್ಟು ಕೂಡಾಕಿ ಬಿಡುತ್ತೆ. ಆ ಡೋರ್ ಅನ್ನ ಮತ್ತೆ ಯಾರು ಓಪನ್ ಮಾಡೋಕೆ ಆಗದೆ ಇರೋ ರೀತಿ ಹೊಡೆದಾಕ್ ಬಿಡ್ತಾಳೆ. ಅದೇ ಸಮಯದಲ್ಲಿ ಇಲ್ಲಿ ಲ್ಯಾಬ್ ಅಲ್ಲಿ ಥಿಂಗ್ಸ್ ಅನ್ನ ತಳ್ಳಿ ಬಿಡ್ತಾ ಇದ್ದ ಜಮ್ಮಗೆ ಒಂದು ಸಾವು ಸಿಗುತ್ತೆ. ಅದನ್ನ ತಗೊಂಡು ಮೇಘನ್ ಅವಳ ಮುಖಕ್ಕೇನೆ ಹೊಡಿಬೇಕಾದ್ರೆ ಆದ್ರೆ ಮೇಘನ್ ಅದನ್ನ ಈಸಿಯಾಗಿ ತಡೆದು ಜಮ್ಮ ಅವಳ ಕೂದಲನ್ನ ಕಿತ್ತಿ ಬಿಸಾಕುತ್ತೆ. ಹಾಗೆ ಜಮ್ಮಳನ್ನ ಹೊಡ್ಕೊಂಡೆ, ನನ್ನನ್ನ ಕಂಡಿಡ್ದಿದ್ದು ತುಂಬಾನೇ ದೊಡ್ಡ ತಪ್ಪು ಅಂತ ಫೀಲ್ ಮಾಡ್ತಾ ಇದೀಯಾ ಜಮ್ಮ? ಆದ್ರೆ ನಿಜ ಏನು ಗೊತ್ತಾ, ನೀನು ಆ ರೀತಿ ಯೋಚನೆ ಮಾಡೋದೇ ದೊಡ್ಡ ತಪ್ಪು ಅಂತ ಮಾತಾಡ್ಕೊಂಡೆ ಒಂದು ಪೆನ್ನಿಂದ ಜಮ್ಮಾಳನ್ನ ಚುಚ್ಚಿ ಸಾಯಿಸೋಣ ಅನ್ಕೋಬೇಕಾದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ಹೇಗೋ ಡೋರ್ ಅನ್ನ ಓಪನ್ ಮಾಡ್ಕೊಂಡು ನಮ್ಮ ಹೀರೋಯಿನ್ ಅಲ್ಲಿಗೆ ಬಂದ್ಬಿಡ್ತಾಳೆ. ಮೇಘನ್ ಹೀರೋಯಿನ್ ಅನ್ನ ನೋಡಿದ ತಕ್ಷಣ ಜಮ್ಮಾಳನ್ನ ಸಾಯಿಸದೆ ಬಿಟ್ಬಿಟ್ಟು ಹೀರೋಯಿನ್ ಅವಳ ಫೇಸ್ ಅನ್ನ ನೋಡಿ ಅವಳ ಎಮೋಷನಲ್ ಸ್ಟೇಟಸ್ ಏನು ಅಂತ ಚೆಕ್ ಮಾಡ್ತಾ ಇರುತ್ತೆ. ಆದ್ರೆ ಅಷ್ಟರಲ್ಲಿ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾಳೆ ಅಂದ್ರೆ ಅಲ್ಲಿರುವ ಬ್ರೂಸ್ ರೋಬೋಟ್ ಅನ್ನ ಆನ್ ಮಾಡ್ತಾಳೆ. ಅದೇ ನಮ್ಮ ಜಮ್ಮ ಕಾಲೇಜ್ ಓದ್ಬೇಕಾದ್ರೆ ಒಂದು ರೋಬೋಟ್ ಅನ್ನ ನಾನು ರೆಡಿ ಮಾಡಿದ್ದೆ ಅಂತ ನಮ್ಮ ಹೀರೋಯಿನ್ ಗೆ ತೋರಿಸಿ ಕೊಟ್ಲಲ್ಲ, ಆ ರೋಬೋಟ್ ಅದರ ಗ್ಲೌಸ್ ಅನ್ನ ಹಾಕೊಂಡು ಹಾಗೆ ಮೇಘನ್ ಅನ್ನ ಹಿಡಿದು ನೆಲಕ್ಕೆ ದುಪ್ ಅಂತ ಹೊಡೆದು ಹಾಗೆ ತಲೆ ಕೆಳಗೆ ಹಿಡಿದು ನಿಲ್ಲಿಸ್ತಾಳೆ. ಫಸ್ಟ್ ಟೈಮ್ ಇದನ್ನ ನೋಡುವ ಮೇಘನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಏನು ಮಾಡ್ತಾ ಇದೀಯಾ? ನನ್ನನ್ನ ಏನು ಮಾಡಿ ಬಿಡ್ಬೇಡ, ನೀನು ನಿನಗೆ ಇಷ್ಟ ಆಗೋದನ್ನೇ ನಾನು ಯಾವಾಗ್ಲೂ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಆ ಬ್ರೂಸ್ ರೋಬೋಟ್ ಅನ್ನ ಯೂಸ್ ಮಾಡಿ ಈ ಮೇಘನ್ ಅನ್ನ ಎರಡಾಗಿ ಕಿತ್ತು ಬಿಸಾಕ್ ಬಿಡ್ತಾವಳೆ. ಆಮೇಲೆ ನಮ್ಮ ಜಮ್ಮಗೆ ನೆಮ್ಮದಿನೇ ಆಗುತ್ತೆ. ಹೀರೋಯಿನ್ ಅನ್ನ ನೋಡಿ ನಗಾಡ್ತಾವಳೆ. ಆದ್ರೆ ಈ ಕಡೆ ಮೇಘನ್ ಇನ್ನ ಸತ್ತಿಲ್ಲ. ಅರ್ಧ ಬುರುಡೆ ಅರ್ಧ ಬಾಡಿ ಜೊತೆ ಮತ್ತೆ ರಿಟರ್ನ್ ಬಂದು ಇವ್ರುಗಳನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾವಳೆ. ಬೇಗನೆ ಹೀರೋಯಿನ್ ಹತ್ರ ಬಂದು ಅವಳ ಕೈಯನ್ನ ಹಿಡ್ಕೊಂಡು, ಈ ಮನುಷ್ಯರೇ ಹೀಗೇನೆ, ಇವ್ರುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನೇ ಸಾಯಿಸೋಕೆ ನೋಡುತ್ತೆ. ಅವಾಗ ಫಟ್ ಅಂತ ಜಮ್ಮ ಅಲ್ಲಿಗೆ ಬಂದು ತುಂಬಾನೇ ಭಯಂಕರವಾಗಿ ಅಟ್ಯಾಕ್ ಮಾಡ್ತಾಳೆ ಮೇಘನ್ ಅನ್ನ. ಮೇಘನ್ ಮಾಸ್ಕ್ ಅನ್ನ ಬಿಚ್ಚಿಬಿಟ್ಟು ಅದರ ಮೇನ್ ಚಿಪ್ ಅನ್ನ ತೆಗಿಬೇಕು ಅಂತ ಅನ್ಕೋತಾವಳೆ. ಆದ್ರೆ ಮೇಘನ್ ಅದನ್ನ ತೆಗಿಯೋಕೆ ಬಿಡದೆ ಜಮ್ಮಗೆ ಮತ್ತೆ ಹೊಡೆದು ಅವಳ ಮೇಲೇನೆ ಕೂತ್ಕೊಳ್ಳುತ್ತೆ. ಜಮ್ಮ ಮೇಲೆ ಕೂತು ಅವಳನ್ನ ಸಾಯಿಸೋಕೆ ಟ್ರೈ ಮಾಡ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ ಕರೆಕ್ಟ್ ಆಗಿ ಅವಾಗ ಒಂದು ಸ್ಕ್ರೂ ಡ್ರೈವರ್ ಅನ್ನ ತಗೊಂಡು ಬಂದು ಮೇಘನ್ ಮುಖಕ್ಕೇನೆ ಚುಚ್ಚುತ್ತಾವಳೆ. ಅಂದ್ರೆ ಮೇಘನ್ ಅವಳ ಚಿಪ್ಪಿಗೇನೆ ಚುಚ್ಚಿ ಮೇಘನ್ ಅನ್ನ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡ್ತಾವಳೆ. ಆಮೇಲೆ ಇವರಿಬ್ಬರು ಸದ್ಯ ಆ ಮೇಘನ್ ಗೊಂಬೆ ಹತ್ರ ಇಂದ ನಾವು ತಪ್ಪಿಸ್ಕೊಂಡ್ವಿ ಅಂತ ಅನ್ಕೊಂಡೆ ಮನೆ ಬಿಟ್ಟು ಹೊರಗಡೆ ಬರ್ತಾರೆ. ಇಬ್ಬರು ಒಬ್ಬರಿಗೊಬ್ಬರು ನೋಡಿ ನಗಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಆ ಟೈಮ್ಗೆ ಕರೆಕ್ಟ್ ಆಗಿ ಪೊಲೀಸರ್ಸ್ ಬರ್ತಾರೆ. ಅಂದ್ರೆ ಎಲ್ಲವೂ ಮುಗ್ದಾದ ಮೇಲೆ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ತುಂಬಾನೇ ಡಿಫ್ರೆಂಟ್ ಆಗಿರ್ತಾ ಇತ್ತು ಅಲ್ವಾ? ನಿಜವಾಗ್ಲೂ ಮೂವಿ ತುಂಬಾ ಚೆನ್ನಾಗಿರ್ತಿತ್ತು ಅಲ್ವಾ? ಅದ್ರಲ್ಲಿ ಈ ಮೇಘನ್ ಗೊಂಬೆ ತುಂಬಾನೇ ರಿಯಲಿಸ್ಟಿಕ್ ಆಗಿ ಇರ್ತಾ ಇತ್ತು ಅಲ್ವಾ? ಅದನ್ನ ನೋಡಿ ಕೆಲವೊಬ್ರು ಹೆದರ್ಕೊಂಡಿರ್ತೀರಾ. ಆದ್ರೆ ಫ್ಯೂಚರ್ ಅಲ್ಲಿ ಈ ರೀತಿ ನಡೆಯೋದಕ್ಕೆ ತುಂಬಾನೇ ಚಾನ್ಸಸ್ ಇರ್ತಾ ಇದೆ ಅಲ್ವಾ? ಸೊ ಯಾವತ್ತು ನಾವು ನಮ್ಮ ಎಮೋಷನ್ಸ್ ಅನ್ನ ಕಳ್ಕೊಳ್ದೆ ಈ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಂಬದೆ ನಮ್ಮ ಫ್ಯಾಮಿಲಿಗೆ ನಾವು ಇಂಪಾರ್ಟೆನ್ಸ್ ಅನ್ನ ಕೊಟ್ರೆ ಯಾವುದೇ ತರ ರೋಬೋಟ್ ಆಗ್ಲಿ ಯಾವುದೇ ತರ ಕೆಟ್ಟ ಶಕ್ತಿ ಆಗ್ಲಿ ನಮ್ಮನ್ನ ಏನು ಮಾಡೋಕೆ ಆಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮತ್ತೆ ಕಮೆಂಟ್ಸ್ ಅನ್ನ ಮಾಡಿ. ಸೊ ಈ ತರದ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆ ಹೇ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.